ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಕಾದಂಬರಿ ತಂತು. ಕಳೆದ ಬಾರಿ ನಾವು ಕಾಶಿಗೆ ಹೋಗಿದ್ದ ಹೊನ್ನತ್ತಿ ಮತ್ತು ಅಲ್ಲಿ ನಡೆದ ಘಟನೆ, ಅಲ್ಲಿ ಆಗಿದ್ದ ಆತ್ಮಹತ್ಯೆ, ಹುಡುಗಿಯ ಆತ್ಮಹತ್ಯೆ, ಅದಕ್ಕೆ ಕಾರಣ ಹರಿಶಂಕರ್ ಅವರ ಮಗ ಆದರೂ ಕೂಡ ಅವನ ಮೇಲೆ ಕೇಸ್ ಆಗದಂತೆ ನೋಡಿಕೊಂಡ ಹರಿಶಂಕರ್ನ ನೋಡಿದ್ವಿ. ಆಮೇಲೆ ಹರಿಶ್ಚಂದ್ರನ ಕತೆ ಇವನಿಗೆ ನೆನಪು ಬಂದು ಆ ಚಂದ್ರಮತಿಯ ತಾಳಿ ಕಾಣಿಸಿದ್ದು, ಆ ಗೊಂದಲಗಳು ಇವನ ಮನಸ್ಸಿನಲ್ಲಿ ಓಡಲಿಕ್ಕೆ ಪ್ರಾರಂಭ ಆಗಿದ್ದನ್ನು ನೋಡಿದ್ವಿ. ಮುಂದಿನ ಭಾಗ. ಭಾನುವಾರ ಸಂಜೆ ರೈಲಿನಲ್ಲಿ ಡಾಕ್ಟರ್ ಹರಿಶಂಕರನು ದಿಲ್ಲಿಗೆ ಹೊರಟ. ಇಬ್ಬರ ಜಾಗಗಳು ಒಂದೇ ಡಬ್ಬಿಯಲ್ಲದೆ ಒಂದೇ ಕ್ಯಾಬಿನಲ್ಲಿ ಬಿದ್ದಿದ್ದವು. ಬಂದ ಕೆಲಸ ಯಶಸ್ವಿಯಾಗಿದ್ದುದರಿಂದ ಹರಿಶಂಕರ ಗೆಲುವಿನಿಂದ ಬೀಗುತ್ತಿದ್ದ. ಬನರಾಸ್ ಬಂದ್ ಇಲ್ಲದೆಯೂ ಪೊಲೀಸರು ಬೀರ್ ಶೀಟ್ ಹಾಕಲು ಒಪ್ಪಿದ್ದರು. ಆದದ್ದರಿಂದ ಒಪ್ಪದೆ ಬೇರೆ ದಾರಿಯೇ ಇರಲಿಲ್ಲ. ಆದರೆ ಇಂಥ ಪ್ರಕರಣಗಳಲ್ಲಿ ಆಪಾದಿತನನ್ನು ತಕ್ಷಣ ನಿರ್ದೋಷಿ ಎಂದು ಶರಾಯಿಡಿದರೆ ಪತ್ರಿಕೆಯವರು ಸುಮ್ಮನೆ ಇರುವುದಿಲ್ಲ. ಸಾರ್ವಜನಿಕರಲ್ಲಿ ಕೆಲವರಾದರೂ ಅನುಮಾನ ವ್ಯಕ್ತಪಡಿಸುತ್ತಾರೆ. ಆದ್ದರಿಂದ ಇನ್ನೂ ತನಿಖೆ ನಡೆಯುತ್ತಿದೆ ಎಂದು ಮುಕ್ತಾಯ ಮಾಡುವುದು ವ್ಯಾವಹಾರಿಕವೆಂದು ಪೊಲೀಸರೇ ಹೇಳಿದ್ದರು. ಇಂಥ ಘಟನೆ ದಿಲ್ಲಿಯಲ್ಲಿ ಜರುಗಿ ಹುಡುಗರೆಲ್ಲ ಪುಂಡನ ಪರವಾಗಿ ಮುಷ್ಕರ ಹೂಡಿದರೆ, ಸತ್ತ ಹುಡುಗಿಯ ಪರವಾಗಿ ಹುಡುಗಿಯರು ಪ್ರತಿ ಮುಷ್ಕರ ಹೂಡುತ್ತಿದ್ದರು. ಮಹಿಳಾ ಸಂಘಗಳು ಸಿಡಿದು ನಿಲ್ಲುತ್ತಿದ್ದವು. ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಕೆಲವು ಮಟ್ಟದ ಬುದ್ಧಿಜೀವಿಗಳು ನ್ಯಾಯಕ್ಕೆ ಒತ್ತಾಯಿಸುತ್ತಿದ್ದರು ಎಂಬ ವ್ಯತ್ಯಾಸ ಹೊನ್ನತಿಯ ಮನಸ್ಸಿನಲ್ಲಿ ತೂಗುತ್ತಿತ್ತು. ರೈಲು ಹೊರಟ ತುಸು ಹೊತ್ತಿಗೆ ಅವನ ಮನಸ್ಸನ್ನು 3 ದಿನದಿಂದ ಕಾಡುತ್ತಿದ್ದ ಪ್ರಶ್ನೆ ಮತ್ತೆ ಕೊರೆಯತೊಡಗಿತು. ತಾನು ಕಾಶಿಗೆ ಬಂದದ್ದರಿಂದ ಕಬಲದ ಜೊತೆಗೆ ಮಾಡಿದ ಸಾಧನೆ ಅದರ ಲೆಕ್ಕ ಬರಲೇ ಇಲ್ಲ. ಚಂದ್ರಮತಿಯ ಮಂಗಳಸೂತ್ರವು ಪರಪುರುಷನಿಗೆ ಕಾಣಿಸದಿದ್ದ ಅಂಶವೇ ಎಲ್ಲ ಅರ್ಥಗಳ ಕೇಂದ್ರವಾಗಿ ಕಾಣಿಸುತ್ತಿತ್ತು. ಸ್ಟೇಷನ್ನಿಗೆ ಬಂದ ಮಿಶ್ರಾ ಕೊಟ್ಟ ಅಸಲಿ ಬನರಾಸಿನ ಪಾನಿನ ಒಂದು ಪೊಟ್ಟಣವನ್ನು ಬಿಚ್ಚಿ ಒಂದನ್ನು ಬಾಯಿಗೆ ತುರುಕಿ ನಿಧಾನವಾಗಿ ದವಡೆಯಾಡಿಸತೊಡಗಿದಾಗ ಡಾಕ್ಟರ್ ಹರಿಶಂಕರ್ ಪಕ್ಕದಲ್ಲಿದ್ದವನನ್ನು ಮಾತನಾಡಿಸಿದ. ಬಹಳ ಗಂಭೀರ ಯೋಚನೆಯಲ್ಲಿ ತೊಡಗಿರೋ ಹಾಗಿದೆಯಲ್ಲ. ಏನಿಲ್ಲ, ಕಾಶಿ ಎಂಥವನ ಮೇಲೂ ಪರಿಣಾಮ ಬೀರುತ್ತೆ ಅಂತ ಯೋಚಿಸ್ತಿದ್ದೀನಿ. ಎಕ್ಸಾಕ್ಟ್ಲಿ, ಕಾಶಿಯೇ ಭಾರತೀಯ ಸಂಸ್ಕೃತಿಯ ಕೇಂದ್ರ. ಹಾಗಂತ ಯಾರು ಹೇಳಿದ್ರು ಕಾಶಿಯವರಾದ ನಮಗೆ ಖುಷಿಯಾಗುತ್ತೆ. ನಿಮ್ಮ ಮೇಲೆ ಪರಿಣಾಮ ಬೀರಿದ ಅಂಶ ಯಾವುದು ಅಂತ ಹೇಳಬಹುದೇ? ಹಾಗೆ ಹೇಳುವಂತಹ ನಿಖರವಾದ ಪ್ರಶ್ನೆಯಲ್ಲ ಎಂದು ಅವನು ತಪ್ಪಿಸಿಕೊಳ್ಳಲು ಯತ್ನಿಸಿದ. ಆದರೆ 1 ನಿಮಿಷ ನಂತರ ಕೇಳಿಯೇ ಬಿಡಬೇಕೆಂಬ ಒತ್ತಡ ಒಳಗಿನಿಂದ ಬಂತು. ನೀವು ಕಾಶಿಯವರು ಅಲ್ಲದೆ ನಮ್ಮ ಸಂಸ್ಕೃತಿಯ ವಿದ್ವಾಂಸರು ಅಂತ ಕೇಳ್ತಿದ್ದೀನಿ ಎಂದು ನಿಲ್ಲಿಸಿದ್ದಕ್ಕೆ ಹರಿಶಂಕರ, ಕೇಳಿ ಕೇಳಿ, ಪ್ರಯಾಣದಲ್ಲಿ ಒಂದು ಚರ್ಚೆ ಇದ್ದರೆ ಹೊತ್ತು ಕಳೆಯುತ್ತೆ ಎಂದು ಪ್ರೋತ್ಸಾಹಿಸಿದ. ಪ್ರಶ್ನೆಯನ್ನು ಯಾವ ರೀತಿ ವಿನ್ಯಾಸಗೊಳಿಸಬೇಕೆಂದು 1 ನಿಮಿಷ ತನ್ನಲ್ಲಿಯೇ ಯೋಚಿಸಿದ ಹೊನ್ನತಿ ಕೊನೆಗೆ, ಮದುವೆಯಾದ ಬೇರೆ ಹೆಂಗಸರೊಡನೆ ಪ್ರೇಮ ಸಂಬಂಧ ಮಾಡೋದನ್ನ ಯಾವ ಸಂಸ್ಕೃತಿಯೂ ಒಪ್ಪುವುದಿಲ್ಲ ಅಂತ ನನ್ನ ಗ್ರಹಿಕೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದರ ಧಾರ್ಮಿಕ ವಿಶ್ಲೇಷಣೆ ಏನು? ಹರಿಶಂಕರನ ಮುಖದಲ್ಲಿ ಒಂದು ಕಪ್ಪು ಛಾಯೆ ವೇಗವಾಗಿ ಹರಿದು ಮಾಯವಾಯಿತು. ಆದರೆ ಅದನ್ನು ತೋರಬಡದೆ ಇದೊಂದು ಕೇವಲ ವಿದ್ವತ್ ಪ್ರಶ್ನೆ ಎನ್ನುವಂತೆ ಮುಗುಳ್ನಕ್ಕೂ ತಕ್ಷಣ ಉತ್ತರಿಸಿದ. ನಮ್ಮ ಇಡೀ ಸಂಸ್ಕೃತಿ ಇಂಥ ಸಂಬಂಧವನ್ನು ಒಪ್ಪಿಕೊಂಡಿದೆ. ಗಂಡಸು ಮದುವೆಯಾದ ಹೆಂಗಸಿನ ಬೆನ್ನಟ್ಟಿ ಹೋಗಿ ಕೆಡಿಸಬಾರದು. ಆದರೆ ಅವಳು ತಾನಾಗಿ ಬಯಸಿ ಪ್ರೇಮ ಭಿಕ್ಷೆ ಬೇಡಿದರೆ, ಇನ್ನೂ ನಿಖರವಾಗಿ ಹೇಳಬೇಕೆಂದರೆ ಪ್ರಣಯ ಭಿಕ್ಷೆ ಬೇಡಿದರೆ, ಅದನ್ನು ಸಮೃದ್ಧವಾಗಿ ನೀಡಿ ತೃಪ್ತಿಪಡಿಸುವುದು ಗಂಡಸಾದವನ ಧರ್ಮ ಕರ್ತವ್ಯ. ರಾಧೆ ಮದುವೆಯಾದವಳು ಪ್ರೌಢೆ, ಕೃಷ್ಣನಿಗಿಂತ ಸಾಕಷ್ಟು ದೊಡ್ಡವಳು. ರಾಧಾಕೃಷ್ಣರ ಸಂಬಂಧ ನಮ್ಮಲ್ಲಿ ದೈವತ್ವಕ್ಕೆ ಏರಿದೆ. ಆ ವಸ್ತುವಿನ ಮೇಲೆಲ್ಲವೇ ನಮ್ಮ ನಾಟಕ, ನಾಟ್ಯ, ನೃತ್ಯ, ಟುಮುರಿ, ಚೈತಿ, ಸಂಗೀತಗಳೆಲ್ಲ ಬೆಳೆದಿರುವುದು. ಇದನ್ನು ತೆಗೆದರೆ ಪ್ರೇಮ, ವಿರಹ ಭಾವಗಳನ್ನು ವ್ಯಕ್ತಪಡಿಸುವ ವಸ್ತು ಎಲ್ಲಿರುತ್ತೆ? ನಿಮ್ಮ ಸಂಗೀತಗಾರರ ಭೈರವಿ ರಾಗ ಎಲ್ಲಿ ಉಳಿಯುತ್ತೆ? ರಾಗ ರಾಗಿಣಿಯರ ಚಿತ್ರಗಳ ವಸ್ತುವಾದರೂ ಎಲ್ಲಿರುತ್ತೆ? ಕೃಷ್ಣ ದೇವರು, ಅವರದು ಮಾನಸಿಕವಾದ ಭಕ್ತಿ ಮಾತ್ರ ಅಂತಾರಲ್ಲ. ಹೊನ್ನತಿ ನಡುವೆ ಕೇಳಿದ. ನಿಮಗೆ ಸಂಸ್ಕೃತ ಬರುತ್ತೆಯೇ? ಸ್ವಲ್ಪ ಮಟ್ಟಿಗೆ ಇಂಟರ್ಮೀಡಿಯೇಟ್ ತನಕ ಓದಿದ್ದೆ, ಅಷ್ಟು ಸಾಕು. ಜಯದೇವ ಕವಿ ಮಹಾಭಕ್ತ ಅಂತ ಎಲ್ಲರೂ ಒಪ್ತಾರೆ. ಅವನ ಗೀತ ಗೋವಿಂದದ ಯಾವ ಸಾಲುಗಳನ್ನು ಬೇಕಾದರೂ ಓದಿ. ತಕ್ಷಣ ನೆನಪಿಗೆ ಬರುವ 4-6 ಸಾಲುಗಳನ್ನು ಕೇಳಿ. ಧೀರ ಸಮೀರೆ ಯಮುನಾ ತೀರೆ ವಸತಿ ವನೇ ವನಮಾಲಿ, ಗೋಪಿ ಪೀನ ಪಯೋದರ ಮರ್ದನ ಚಂಚಲ ಕರಯುಗ ಶಾಲಿ, ಉರಸಿ ಮುರಾರೇರು ಪಹಿತ ಹಾರೆ ಧನ ಇವ ತರಲ ಬಲಾಕೆ, ತಡಿದಿವ ಪೀತೆ ರತಿ ವಿಪರೀತೆ ರಾಜಸಿ ಸುಕೃತ ವಿಪಾಕೆ, ವಿಗಲಿತ ವಸನಂ ಪರಿಹೃತ ರಶನಂ ಘಟಯ ಘಟಯ ಜಗನಮಪಿ ಧಾನಂ, ಕಿಸಲ ಯಶನೆ ಪಂಕಜನಯನೆ ನಿಧಿಮಿವ ಹರ್ಷ ನಿಧಾನಂ. ಚಂಚಲ ಕೈಗಳಿಂದ ಕೃಷ್ಣನು ಗೋಪಿಯ ತುಂಬಿದ ಸ್ತನಗಳನ್ನು ಮರ್ದಿಸುತ್ತಾನೆ. ರತಿ ವಿಪರೀತದಿಂದ ಎಂದರೆ ಕೃಷ್ಣನ ಮೇಲೆ ನೀನು ಮಲಗಿ ನಡೆಸಿದ ಸಂಭೋಗದಿಂದ ರಾರಾಜಿಸುತ್ತೀಯೇ. ಇವೆಲ್ಲ ಬರೀ ಮಾನಸಿಕ ಭಕ್ತಿಯೇ
ವನ್ನತಿಜಿ, ನಮ್ಮವರು ಕಾಮವನ್ನು ಸಮೃದ್ಧವಾಗಿ ಭೋಗಿಸಿ ಅನಂತರ ಪರಮಾರ್ಥದ ಕಡೆಗೆ ತಿರುಗಿದವರು. ಕಾಮವಿಲ್ಲದೆ ಕಲೆಯುಂಟೆ? ಕೃಷ್ಣ ಮಂತ್ರಶಕ್ತಿಯ ಕಲಾವಿದ. ಅಂತಹ ದೊಡ್ಡ ಕೊಳಲು ವಾದಕ, ನೃತ್ಯಗಾರ. ಹೆಂಗಸರು ಕಲಾವಿದರಿಗೆ ಆಕರ್ಷಿತರಾಗಿ ಬರುವುದು, ತಮ್ಮ ಬಂಗಾರ ವಜ್ರ ವೈಡೂರ್ಯಗಳನ್ನು ಒಪ್ಪಿಸುವುದು, ಅವನ್ನ ಮಾರಿ ಅವರ ಖರ್ಚು ವೆಚ್ಚಗಳಿಗೆ ಕೊಡುವುದು ಆಗಲೂ ಇತ್ತು, ಈಗಲೂ ಇದೆ. ಬೊಂಬಾಯಿಲಿ ಕೆಲವು ತುಂಬಾ ಶ್ರೀಮಂತ ಹೆಂಗಸರು ಪ್ರಸಿದ್ಧ ಸಿನಿಮಾ ನಟನ ಹೆಸರು ಹೇಳಿ ನಾನು ಒಂದು ಸಲಕ್ಕೆ 10,000 ಕೊಟ್ಟು ಅವನ ಜೊತೆ ಮಲಗಿದ್ದೆ ಅಂತ ಆತ್ಮೀಯ ಸಖಿಯರ ಕೈಯಲ್ಲಿ ಹೇಳ್ಕೊಳ್ತಾರಂತೆ. 30-40 ವಯಸ್ಸಿನ ಹೆಂಗಸರು. ಇದು ಏನ್ ತೋರಿಸುತ್ತೆ ಗೊತ್ತೇ? ಕಲಾವಿದ ಅಂದ್ರೆ ಹೆಂಗಸರು ಮರುಳಾಗ್ತಾರೆ. ಭಗವಂತ ಕೃಷ್ಣನ ಕಾಲದಿಂದ ಇದು ನಡೆದು ಬಂದಿದೆ. ಇದನ್ನು ನಮ್ಮ ಸನಾತನಿಗಳು ಒಪ್ಪಿ ಪೂಜಿಸುತ್ತಾರೆ. ರಾಧೆಯಂತ ಪುಣ್ಯವಂತ ಯಾರೂ ಇಲ್ಲ ಅಂತ ನಮ್ಮ ಧರ್ಮಗುರುಗಳು ಒಪ್ಪಿದ್ದಾರೆ ಎಂದವನು 1 ನಿಮಿಷ ನಿಲ್ಲಿಸಿ ಅನಂತರ ಬಾಯಲ್ಲಿದ್ದ ಬೇಡದ ರಸವನ್ನು ವೇಗವಾಗಿ ಚಲಿಸುವ ರೈಲಿನ ಕಿಟಕಿಯಿಂದ ಹೊರಕ್ಕೆ ಉಗುಳಿ ನಾಲಿಗೆಯ ತುದಿಯಿಂದ ದವಡೆಗಳನ್ನೆಲ್ಲ ಸವರಿಕೊಂಡ ನಂತರ, ಈಗ ಹೇಳಿ, ಈ ಪ್ರಶ್ನೆ ನಿಮ್ಮನ್ನು ಯಾಕೆ ಕಾಡ್ತಿತ್ತು? ಈ ಹರಿಶಂಕರ ತನ್ನ ಮತ್ತು ಕಾಂತಿಯ ಸಂಬಂಧದ ಮೇಲೆ ಈ ಪ್ರಶ್ನೆಯನ್ನು ತಿರುಗಿಸಿದನೆಂದು ಹೊನ್ನತಿಗೆ ಅರ್ಥವಾಗಿ ಒಳಗೆ ಸಿಕ್ಕಿ ಹಾಕಿಕೊಂಡಂತಾಯಿತು. ಆ ಮುಜುಗರ ಮುಖದಲ್ಲಿ ವ್ಯಕ್ತವಾಗದಂತೆ ಮುಚ್ಚಿಕೊಳ್ಳುವುದು ಅವನಿಗೆ ಕಷ್ಟವಾಯಿತು. ಸುಮ್ಮನೆ ಕೇಳಿದೆ ಎಂದ. ನೀವು ಕಲಾವಿದರು, ಶುದ್ಧ ಕಲಾವಿದನ ಮನಸ್ಸಿನಲ್ಲಿ ಇಂಥ ಪ್ರಶ್ನೆಯೇ ಹೇಳಬಾರದು. ಕೃಷ್ಣ ಯಾವತ್ತೂ ಸಹಸ್ರ ಗೋಪಿಯರೊಂದಿಗೆ ತನ್ನ ಪ್ರಣಯ ದಾಟ ಸರಿಯೇ ತಪ್ಪೇ ಅಂತ ಯೋಚಿಸಲಿಲ್ಲ. ಹಾಗೆ ನೀವು ಇರಿ, ನಿಮ್ಮ ನಿಷ್ಠೆ ಇರಬೇಕಾದುದು ನಿಮ್ಮ ಕಲೆಗೆ, ಸಿತಾರಿಗೆ. ಬನರಾಸಿಗೆ ಬಂದದ್ದರಿಂದ ತಾಳ ಲಯಗಳ ಪ್ರಭುತ್ವ ಬಂತು ತಾನೆ. ದಿಲ್ಲಿಯ ಜನಕ್ಕೆ ದಿಲ್ಲಿ ಬಾಜ್, ಅಜರಾ ಡಾಬಾಜ್ ಶೋಕಿಯೂ ಇದೆ. ಆದ್ರೆ ತಿಳ್ಕೊಳ್ಳಿ, ಬನರಾಸ್ ಬಾಜಿನ ಸುನಾದ ಬೇರೆ ಯಾವ ಬಾಜಿಗೂ ಇಲ್ಲ. ಸಿತಾರಿನ ಮಾರ್ಧವತೆಯನ್ನ ನಮ್ಮ ಬನರಾಸ್ ಬಾಜಿನ ತಬಲ ಮಾರ್ನೊಡೆಯುತ್ತೆ. ಮುಂದೆ ನೀವು ಸಾಧ್ಯವಾದಷ್ಟು ಬೇರೆ ಬಾಜಿನ ತಬಲಾದವರ ಜೊತೆಗೆ ಒಪ್ಪಿಕೊಳ್ಳಬೇಡಿ ಎನ್ನುತ್ತಿರುವಾಗ ರೈಲು ನಿಲ್ಲತೊಡಗಿತು. ಹೊನ್ನತಿ ಕಿಟಕಿಯಿಂದ ಹೊರಗೆ ನೋಡಿದ. ಅಲಹಾಬಾದ್ ಎಂಬ ಬೋರ್ಡ್ ಕಾಣಿಸಿತು. ಗಾಡಿ ನಿಂತ ಮೇಲೆ ಆ ಕ್ಯಾಬಿನ್ಗೆ ಇನ್ನಿಬ್ಬರು ಪ್ರಯಾಣಿಕರು ಹತ್ತಿದರು. ನಾನಿನ್ನ ಮಲಗ್ತೀನಿ ಅಂತ ಹರಿಶಂಕರ್ ಕೆಳಗಿನ ಹೊರಗು ಹಲಗೆಯನ್ನು ಮಲಗಿಸಿ ತನ್ನ ಸೂಟ್ ಕೇಸ್ನಿಂದ ಒಂದು ಚದ್ದರ್ ತೆಗೆದು ಹಾಸಿ ಅಣಿ ಮಾಡಿಕೊಂಡ. ಹೊನ್ನತಿ ಸಿತಾರನ್ನು ಆ ಸೀಟಿನ ಅಡಿಯಲ್ಲಿ ಜೋಪಾನವಾಗಿಟ್ಟು ತಾನು ಮೇಲಿನ ಜಾಗಕ್ಕೆ ಹತ್ತಿ ಮಲಗಿದ. ಮತ್ತೆ ಗಾಡಿ ಹೊರಡಲು ಶುರುವಾಯಿತು. ಇನ್ನುಳಿದ ಇಬ್ಬರು ಮಲಗಿ ದೀಪ ಆರಿಸಿದ ಮೇಲೆ ಒಂದೇ ಸಮನೆ ಠೇಕ ಹಿಡಿದಂತ ಗಾಲಿಗಳ ಸದ್ದು ಕೇಳತೊಡಗಿತು. ಹರಿಶಂಕರನ ವಿವರಣೆ ನಿಜವೆನಿಸುತ್ತಿತ್ತು. ರಾಧಾಕೃಷ್ಣರ ಪ್ರಣಯ ವರ್ಣನೆಯಂತೂ ಪ್ರತಿವಿಜ್ಞಾನಕ್ಕೆ ಆಧಾರ ವಸ್ತುವಾಗುವಂತಿದೆ ಎಂದು ಎಲ್ಲೋ ಓದಿದ ನೆನಪು ಬಂತು. ರಾಧೆ ಮದುವೆಯಾದವಳು, ಕೃಷ್ಣ ಮೋಹಕ ಕೊಳಲು ವಾದಕ. ಸಂಗೀತ ಪ್ರಪಂಚದಲ್ಲಿ ತಾನು ಇಂಥ ಎಷ್ಟೋ ಪ್ರಕರಣಗಳನ್ನು ಕೇಳಿದ್ದೇನೆ ಎಂಬ ಸಮಾಧಾನ ಕಾಣಿಸಿಕೊಂಡಿತು. ಆದರೆ ಹರಿಶ್ಚಂದ್ರ ಘಾಟಿನ ಶವ ದಹನದ ಉರಿಯ ನಡುವೆ ನೆನಪಿಗೆ ಬಂದ ಚಂದ್ರಮತಿಯ ಮಾಂಗಲ್ಯದ ಅದೃಶ್ಯ ಶಕ್ತಿಯ ದುರ್ದಮ್ಯ ಬಲದಿಂದ ಮನಸ್ಸನ್ನು ಆಕ್ರಮಿಸಿಕೊಂಡು ಚಂದ್ರಮತಿಯು ರಾಧೆಗಿಂತ ಉನ್ನತ ಮಟ್ಟದ ಹೆಂಗಸು ಎನಿಸತೊಡಗಿತು. ರಾಧೆಯು ಕಲಾ ಪ್ರಪಂಚವನ್ನು ತುಂಬಿಕೊಂಡಿರುವ 1000ರಲ್ಲಿ 1 ಪಾಲಿನದಷ್ಟು ಕೂಡ ಚಂದ್ರಮತಿ ಯಾಕೆ ಕಾಣಿಸಿಕೊಂಡಿಲ್ಲ? ಅವಳ ಭಾವವನ್ನು ಬಿಂಬಿಸಿ ಯಾವ ಗಾಯಕನು ಯಾಕೆ ಹಾಡುವುದಿಲ್ಲ? ಯಾವ ನರ್ತಕಿಯು ಯಾಕೆ ನರ್ತಿಸುವುದಿಲ್ಲ ಎಂಬ ಪ್ರಶ್ನೆಯು ರೈಲು ಗಾಲಿಗಳ ಬೇಕಾದೊಡನೆ ಆವರ್ತನಗೊಳ್ಳುತ್ತಿತ್ತು. ಕೆಲವು ಸಲ ಒಳಗೆ ಯಾವ ಮುಳ್ಳು ಚುಚ್ಚದೆ ಅವನು ಅವಳೊಡನೆ ಲೋಲುಪನಾಗುತ್ತಿದ್ದ. ಮತ್ತೆ ಕೆಲವು ಸಲ ಒಳಗೆ ಚುಚ್ಚುತ್ತಿತ್ತು. ಆದರೆ ತನ್ನನ್ನು ಚುಚ್ಚುವ ಅಂಶವನ್ನು ಬಾಯ್ಬಿಟ್ಟು ಹೇಳಿದರೆ ಅವಳು ಹಾವಿನಂತೆ ಅಪ್ಪಳಿಸುತ್ತಾಳೆ ಎಂಬ ಅಂಜಿಕೆಯಿಂದ ಮುಳ್ಳು ಹೊಕ್ಕ ಅಂಗಾಲನ್ನೇ ಊರಿ ನಡೆಯುವಂತೆ ಹೆಜ್ಜೆ ಹಾಕುತ್ತಿದ್ದ. ಅವಳ ಮನೆ ಸಿದ್ಧವಾಗುತ್ತಿತ್ತು. ಗೋಡೆಗಳಿಗೆಲ್ಲ ಬಣ್ಣ ಹಾಕಿಸಿ, ನೆಲದ ಮೊಸಾಯಿಕಿಗೆ ಪಾಲಿಶ್ ಹಾಕಿಸಿ, ಮಾಸ್ಟರ್ ಬೆಡ್ರೂಮ್ ಮತ್ತು ಲಾಂಜ್ಗಳಿಗೆ ಹವಾನಿಯಂತ್ರಕಗಳನ್ನು ಅಳವಡಿಸಿದ ನಂತರ ತಾನು ಅಲ್ಲಿಗೆ ಬದಲಾಯಿಸುವುದೆಂದು ಅವಳು ನಿರ್ಧರಿಸಿದ್ದಳು. ಅಲ್ಲಿಗೆ ಒಂದು ಫೋನ್ ಕೂಡ ಬಂದಿತ್ತು. ಇನ್ನೊಂದು ತಿಂಗಳಿಗೆ ದಿಲ್ಲಿಯಲ್ಲಿ ಸಂಗೀತ ಕಚೇರಿಗಳ ಋತು ಶುರುವಾಗುವುದಿತ್ತು. ಆಗ ಅವನು ಮೊದಲ ಕಚೇರಿ ಮಾಡಿಸಿ ಅದರ 3ನೇ ದಿನವೇ ಬೊಂಬಾಯಿಯಲ್ಲಿ, ಅದರ 3ನೇ ದಿನ ಕಲ್ಕತ್ತಾದಲ್ಲಿ ಇಡಿಸುವುದಾಗಿ ಡಾಕ್ಟರ್ ಹರಿಶಂಕರ ಪ್ರಸಾದ್ ಹೇಳಿದ್ದರು. ತಾರೀಖುಗಳನ್ನು ತಿಳಿಸಿ ವಿಜಯ ಮಿಶ್ರನಿಗೆ ಬರೆದು ಆಗಿತ್ತು. ಈಗ ಹವೆಯು ತಂಪಾಗಿದ್ದುದರಿಂದ ಹೊನ್ನತಿ ಹಗಲು ರಾತ್ರಿ ತನ್ನ ಮನೆಯಲ್ಲಿಯೇ ಕೂತು ವಿಳಂಬಿತ ಆಲಾಪವನ್ನು ಸಾಧನೆ ಮಾಡಿಕೊಳ್ಳಬಹುದಾಗಿದ್ದರೂ ತಮ್ಮ ಭೇಟಿಗೆ ಅನುಕೂಲವಾಗಬೇಕೆಂದು ಶೀತರಳ ಮನೆಗೆ ಬಂದು ಬಾರಿಸಿಕೊಳ್ಳುವಂತೆ ಕಾಂತಿ ಹೇಳಿದ್ದಳು. ಅವನು ಕಚೇರಿ ಕೊಡುವ ಮೊದಲು 2 ವಾರವಾದರೂ ತನ್ನ ಮನೆಯಲ್ಲಿ ಸಾಧನೆ ಮಾಡಿ ಅಲ್ಲಿಂದ ನೇರವಾಗಿ ತನ್ನ ಕಾರಿನಲ್ಲಿ ಸಿತಾರಿಟ್ಟುಕೊಂಡು ತಾನು ಕಾರು ನಡೆಸಿ ಸಭೆಗೆ ಹೋಗಬೇಕೆಂಬುದು ಅವಳ ಇಚ್ಛೆಯಾಗಿ ಬಣ್ಣ, ಪಾಲಿಶ್ ಮತ್ತು ಹವಾನಿಯಂತ್ರಕದವರಿಗೆ ಬೇಗ ಬೇಗ ಮುಗಿಸುವಂತೆ ವರಾತ ಮಾಡುತ್ತಿದ್ದಳು. ಒಂದು ಸಂಜೆ 9 ಗಂಟೆಯ ಹೊತ್ತಿಗೆ ಅವನು ಶೀತರಳ ಮನೆಯಿಂದ ಕಾಂತಿಯ ಕಾರಿನಲ್ಲಿ ಬಂದು ವಸಂತ ವಿಹಾರದ ತನ್ನ ಮನೆಗೆ ಅರ್ಧ ಫರ್ಲಾಂಗ್ ದೂರದ ಬಸ್ ಸ್ಟಾಪ್ನಲ್ಲಿ ಇಳಿದು ಸಿತಾರ್ ಹಿಡಿದುಕೊಂಡು ಹೋದಾಗ ಲಾಂಚಿನಲ್ಲಿ ಫೋನ್ ಸ್ಟ್ಯಾಂಡಿನ ಮೇಲೆ ಒಂದು ಬಿಳಿ ಚೀಟಿ ಇತ್ತು. ತಂದೆಯವರು ನನ್ನ ಶತಪಥ ಹಾಕುತ್ತಿದ್ದರು. ತಾಯಿ, ನನಗೆ ಮೆಸೇಜ್ ಅದೇ ನೋಡು. ಅವನು ಚೀಟಿ ಎತ್ತುಕೊಂಡು ನೋಡಿದ. ತಂದೆಯವರು ಅಕ್ಷರ: ಮಿಸ್ಟರ್ ರವೀಂದ್ರ, ರೆಸಿಡೆಂಟ್ ಎಡಿಟರ್, ಇಂಡಿಯನ್ ಟ್ರಿಬ್ಯೂನ್, ಬ್ಯಾಂಗ್ಳೂರು, ಟ್ರಿಬ್ಯೂನ್ ಗೆಸ್ಟ್ ಹೌಸ್, ಮೋತಿಬಾಗ್ನಲ್ಲಿದ್ದಾರೆ. ಫೋನ್ ನಂಬರ್. ನೋಡಿದ ತಕ್ಷಣ ಹೇಮಂತ ಉದ್ವಿಗ್ನನಾದ. ನೋಡಿ 2 ವರ್ಷವಾಯಿತು. ಇತ್ತೀಚೆಗೆ ಕಾಗದ ಪತ್ರವೂ ಇಲ್ಲ.
ಸರಸರನೆ ಫೋನ್ ತಿರುಗಿಸಿ ಹೇಳಿದ. ಸಿಕ್ಕಿದರು. ಎಲ್ಲ ರೆಸಿಡೆಂಟ್ ಎಡಿಟರ್ಗಳ ಮೀಟಿಂಗ್ ಇತ್ತು. ಒಂದು 3 ದಿನವಾಯಿತು. ನಾಳೆ ಬೆಳಿಗ್ಗೆ ಫ್ಲೈಟ್ಗೆ ಹೋಗಬೇಕು. ನಿಮ್ಮ ಅಡ್ರೆಸ್ ಕಳೆದು ಹೋಗಿತ್ತು. ಕೊನೆಗೆ ನಿಮ್ಮ ತಂದೆ ಉನ್ನತಿ ಅಪೂರ್ವದ ಹೆಸರು ಫೋನ್ ಡೈರೆಕ್ಟರಿಯಲ್ಲಂತೂ ಇದ್ದೇ ಇರುತ್ತೆ ಅಂತ ಹುಡುಕಿದೆ. ಭೇಟಿ ಆಗುತ್ತದೆಯಾ? ಇಲ್ಲೇ ಬಂದುಬಿಡಿ, ಜೊತೆಗೆ ಊಟ ಮಾಡೋಣ. ವಿಳಾಸ ಗುರುತು ಹೇಳ್ತೀನಿ. ರವೀಂದ್ರನ ಸೂಚನೆಯನ್ನು ಅವನ ತಕ್ಷಣ ಒಪ್ಪಿಕೊಂಡ. ಎಷ್ಟು ದಿನವಾಯಿತು ಅವರನ್ನು ನೋಡಿ? 2 ವರ್ಷ. ಇಷ್ಟರಲ್ಲಿ ತಾನು ಸಂಗೀತದಲ್ಲಿ ಮಾಡಿರುವ ಪ್ರಗತಿಯನ್ನು ಹೇಳಬೇಕು. ತುಂಬಾ ಸಂತೋಷ ಪಡುತ್ತಾರೆ ಎಂಬ ಉತ್ಸಾಹದ ಜೊತೆಗೆ ತನ್ನ ಕಾಂತಿಯ ಸಂಬಂಧದ ಅಳುಕು ಸೇರಿಕೊಂಡಿತ್ತು. ಏನು ತೋಚದೆ 10 ನಿಮಿಷ ಸುಮ್ಮನೆ ನಿಂತಿದ್ದ. ಅನಂತರ ತಾನು ಈ ತಕ್ಷಣ ಬರುವುದಾಗಿ ಅವರಿಗೆ ಫೋನ್ ಮಾಡಿ ತಾಯಿಗೆ ಹೇಳಿ ಹೊರಗೆ ನಡೆದು ಸಿಕ್ಕಿದ ಒಂದು ಆಟೋ ಹತ್ತಿದ. ರಾತ್ರಿ 9 ಕಾಲಾದ್ದರಿಂದ ಬೀದಿ ರಸ್ತೆಗಳಲ್ಲಿ ವಾಹನ ಸಂಚಾರ ಕಡಿಮೆಯಾಗಿದ್ದು ಆಟೋ ವೇಗವಾಗಿ ಓಡತೊಡಗಿತು. 1 ಕಿಲೋಮೀಟರ್ ಹೋಗುವಷ್ಟರಲ್ಲಿ ಅವನಿಗೆ ಒಳಗಿನ ಕಸಿವಿಸಿ ಕಾಣಿಸಿಕೊಂಡಿತು. ರೆಸಿಡೆಂಟ್ ಎಡಿಟರ್ ಎಂದ ಮೇಲೆ ಯಾವುದಾದ್ರೂ ಕೆಲಸಗಳಿದ್ದೇ ಇರುತ್ತವೆ. ದಿಲ್ಲಿಗೆ ಎಷ್ಟೋ ಸಲ ಬರುತ್ತಲೇ ಇರುತ್ತಾರೆ. ಒಂದು ಸಲವೂ ಹೆಂಡತಿಯನ್ನು ನೋಡಿಲ್ಲ. ನೋಡಿದ್ದು ನನಗಂತೂ ತಿಳಿದಿಲ್ಲ. ಒಂದು ದಿನವೂ ತಪ್ಪದೆ ನಾವಿಬ್ಬರು ಸಂಧಿಸುತ್ತಿದ್ದೇವಲ್ಲ. ಇಬ್ಬರ ಸಂಬಂಧ ಕಳಚಿಕೊಂಡಿದ್ದರೂ ನಾನು ಅವರ ಹೆಂಡತಿಯ ಜೊತೆ ಇಂಥ ಸಂಪರ್ಕ ಇಟ್ಟುಕೊಂಡು ಈಗ ಹೋಗಿ ಅವರನ್ನು ಕಂಡು ಮುಖಕ್ಕೆ ನೋಡಿ ಮಾತನಾಡಿ ಕೂತು ಆತ್ಮೀಯ ಮಾತುಗಳನ್ನಾಡುತ್ತಾ ಯೋಗಿ ಬೆಟ್ಟ, ವಿವೇಕಾನಂದ ವಿದ್ಯಾಶಾಲೆ, ಅಣ್ಣಯ್ಯರುಗಳ ವಿಷಯ ನೆನಪಿಸಿಕೊಳ್ಳುತ್ತಾ ಎಂಬ ಕಲ್ಪನೆ ಬಂದು ಹೊಟ್ಟೆಯೊಳಗೆ ಕಲಸಿದಂತಾಯಿತು. ರವೀಂದ್ರನಿಗೆ ಏನು ಗೊತ್ತಿಲ್ಲದಿರಬಹುದು. ಗೊತ್ತಿದ್ದರೆ ಹೀಗೆ ಆತ್ಮೀಯವಾಗಿ ನಂಬರ್ ಹುಡುಕಿ ಕರೆಯುತ್ತಿದ್ದರೆ ಎಂಬ ಸಮಾಧಾನ ಹುಟ್ಟಿದರೂ ಹೇಳಿ ಕೇಳಿ ಪೇಪರ್ನೂರು. 3 ದಿನದ ಮೀಟಿಂಗ್ ಅಂದರೆ ರೆಸಿಡೆಂಟ್ ಎಡಿಟರು ಇರುತ್ತಾರೆ, ವರದಿಗಾರರು ಇರುತ್ತಾರೆ. ಇಲ್ಲಿಯ ಪತ್ರಿಕೆಯ ವಿಷಯ, ವಿನ್ಯಾಸ, ಭಾನುವಾರದ ಸಂಸ್ಕೃತಿಯ ಬರವಣಿಗೆ, ಸಂಗತಿಗಳು, ದಿಲ್ಲಿಯ ಸಂಗೀತ, ಸಾಹಿತ್ಯ ವಲಯಗಳ ಸುದ್ದಿ ತಿಳಿದೇ ಇರುತ್ತಾರೆ. ಅವರೇ ಹರಿಶಂಕರ್ ಅಥವಾ ಇಲ್ಲಿಯ ಕಚೇರಿಗಳ ಸಂಗತಿಯನ್ನು ಕೇಳಬಹುದು. ನನ್ನ ಅಭ್ಯಾಸದ ಬಗೆಗೆ ಕೇಳಿಯೇ ಕೇಳುತ್ತಾರೆ. ಕಾಂತಿಯ ವಿಷಯವನ್ನು ಬಿಟ್ಟು ಏನು ಹೇಳಿದರೂ ಅರ್ಧ ಸತ್ಯ ಹೇಳಿದಂತಾಗುತ್ತದೆ. ಅರ್ಧ ಸತ್ಯವು ಪೂರ್ತಿ ಸುಳ್ಳಿಗಿಂತ ಹೀನವಾದದ್ದು ಎನಿಸಿ ಆಟೋದವನಿಗೆ ನಿಲ್ಲಿಸುವಂತೆ ಅಥವಾ ಹಿಂದಿರುಗಿಸುವಂತೆ ಹೇಳುವ ಮನಸ್ಸಾಯಿತು. ಆದರೆ ಬರುವುದಾಗಿ, ಈ ತಕ್ಷಣ ಹೊರಟು ಬರುವುದಾಗಿ ಹೇಳಿಯಾಗಿದೆ. ಈಗ ಹೋಗದಿದ್ದರೆ ಅಥವಾ ಏನಾದರೂ ನೆಪ ಹೇಳಿ ಫೋನ್ ಮಾಡಿದರೆ ಅವರಿಗೂ ಏನಾದರೂ ಅನುಮಾನ ಬಂದೀತು ಎಂಬ ಎಚ್ಚರ ಸುಳಿಯಿತು. ದಿ ಇಂಡಿಯನ್ ಟ್ರಿಬ್ಯೂನ್ ಅತಿಥಿ ಗೃಹ ಎಂಬ ಫಲಕವಿದ್ದ ಕಟ್ಟಡದ ಎದುರಿಗೆ ಆಟೋ ನಿಂತಾಗ ಈಗಲೂ ಒಳಗೆ ಹೋಗಲೇ ಹಿಂದಿರುಗಲೇ ಎಂಬ ಉಪಾಯ ಬಾಧಿಸಿತು. ಮುಳ್ಳು ದಾರಿಯಲ್ಲಿ ಹೆಜ್ಜೆ ಹಾಕಿ ಆಗಿದೆ. ಮುಂದೆ ನಡೆಯಬೇಕು ಎಂಬ ನಿಶ್ಚಯ ಮಾಡಿಕೊಂಡು ಮುಖ್ಯದ್ವಾರದಲ್ಲಿ ಕುಳಿತ ಚೌಕಿದಾರನಿಗೆ ರವೀಂದ್ರ ಅವರ ಕೋಣೆಯ ಸಂಕೇತನ ಪರಿಚಯಗಳನ್ನು ಹೇಳಿ ಒಳಹೊಕ್ಕು ಬಲಕ್ಕೆ ತಿರುಗಿ ಮಹಡಿಯ ಮೆಟ್ಟಲು ಹತ್ತಿದ. ನೋಡಿ, 2 ವರ್ಷ ಕಳೆದಿದ್ದರೂ ರವೀಂದ್ರನಲ್ಲಿ ಅದೇ ಸ್ನೇಹ, ಅದೇ ತುಂಬ ಭಾವನೆ ತುಳುಕುತ್ತಿತ್ತು. 2 ವರ್ಷದಲ್ಲಿ ಅವರು ತುಸು ವಯಸ್ಸಾದವರಂತೆ ಕಾಣುತ್ತಿದ್ದಾರೆ. ತಲೆಯ ಕೂದಲು ನೆತ್ತಿಯ ಮೇಲೆ ತುಸು ವಿರಳವಾಗಿದೆ. ನಿಮ್ಮ ತಂದೆ ಹೇಳಿದರು, ಬನ್ರಾಸಿಗೆ ಹೋಗಿದ್ರಂತೆ ವಿಜಯ ಮಿಶ್ರ ಜೊತೆ ಅಭ್ಯಾಸ ಮಾಡೋಕೆ. ನಾನು ಕೇಳಿದ್ದೀನಿ. ಒಂದ್ಸಲ ಅವರ ನುಡಿ ಕೇಳಿದ ಮೇಲೆ ಬೇರೆ ಯಾವ ತಬಲಿಯನ್ನು ಮೆಚ್ಚೋಕೆ ಕಷ್ಟವಾಗುತ್ತೆ. ಇನ್ನು ಯಾವಾಗ ಕಚೇರಿ ಕೊಡೋಕ್ಕೆ ಶುರು ಮಾಡ್ತೀರಿ? ಬೆಂಗಳೂರಿನಲ್ಲೊಂದು ಹಿಂದೂಸ್ತಾನಿ ಶ್ರೋತೃಗಳ ಸಂಘ ಮಾಡಿದ್ದಾರೆ. ನನಗೆ ಪರಿಚಯದವರು ಅಲ್ಲಿದ್ದಾರೆ. ಹೇಳಿ, ನಿಮ್ಮ ಕಚೇರಿ ಏರ್ಪಡಿಸ್ತೀನಿ. ವಿಜಯ ಮಿಶ್ರರನ್ನೇ ಜೊತೆಗೆ ಕರೆಸಬೇಕು ಎಂದ. ಬೆಳಿಗ್ಗೆಯಿಂದ ಆಲಾಪ್ ಅಭ್ಯಾಸ ಮಾಡುತ್ತಿದ್ದೆ. ಆತುರದಲ್ಲಿ ಮರೆತು ಹೋಯಿತು. ಇಲ್ಲದಿದ್ದರೆ ಜೊತೆಯಲ್ಲಿ ಸಿತಾರ್ ತರುತ್ತಿದ್ದೆ. 1 ಗಂಟೆ ಇಲ್ಲೇ ಬಾರಿಸಿ ಕೇಳಿಸಬಹುದಿತ್ತು. ಏನ್ ಗೊತ್ತಾ, ನೀವು ಬೆಂಗಳೂರಿಂದ ಹೋದ ಮೇಲೆ ಬಹಳ ದಿನ ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಿರ್ಲಿಲ್ಲ. ನಿಮ್ಮ ಸಿತಾರ್ ಕೇಳ್ತಾ ಕೇಳ್ತಾ ನಿದ್ದೆ ಹೋಗುವುದು ಅಭ್ಯಾಸವಾಗಿತ್ತು. ಅದು ವಿಲಂಬಿತ ಆಲಾಪ ಕೇಳ್ತಾ ಹೋದ್ರೆ ಎಂಥ ಗಾಢ ನಿದ್ದೆ ಹತ್ತುತ್ತೆ ಅಂತ. ಚಿತ್ತದ ಜಂಜಡವೆಲ್ಲ ಸಮಾಪ್ತವಾಗಿ ಶಾಂತ ಭಾವ ಮೂಡಿಸಿ ಆಮೇಲೆ ನಿದ್ರೆಗೆ ಇಳಿಸೋದ್ರಿಂದ ಇರಬಹುದು. ರಾತ್ರಿಯೆಲ್ಲ ಶಾಂತ ಗಾಢ ನಿದ್ರೆ. ಮನೆಯಲ್ಲಿ ನೀವೊಬ್ಬರು ಇದ್ದೀರಾ ಜೊತೆಗೆ ಅನ್ನೋದು ಒಂದು ಕಾರಣ. ಕೆಲವು ದಿನ ಬಂದು ನಿಮ್ಮ ಜೊತೆ ಇರಬೇಕು ಅಂತ ನನಗೂ ಆಸೆ ಆಗ್ತಿದೆ. ಹಾಗೆ ವಿದ್ಯಾಶಾಲೆಯಲ್ಲಿ ಇರುವ ಬಯಕೆ. ಯೋಗಿ ಮಟ್ಟದ ಮೇಲೆ ಒಬ್ಬನೇ ಹಗಲು ರಾತ್ರಿ 1 ತಿಂಗಳು ಇರಬೇಕು ಅನ್ನುವಂತ ಸೆಳೆತ. ಬೆಂಗಳೂರಿಗೆ ಖಂಡಿತ ಬನ್ನಿ. ವಿದ್ಯಾಶಾಲೆಯಲ್ಲಿ ಎಲ್ಲರೂ ನಿಮ್ಮನ್ನ ಜ್ಞಾಪಿಸ್ಕೋತಾರೆ. ಬೆಟ್ಟದ ಮೇಲೆ 1 ತಿಂಗಳು ಇರಬಹುದು, ಆದ್ರೆ ಮನಃಶಾಂತಿಯಿಂದಲ್ಲ. ಅಲ್ಲಿಯ ಕತೆ ದಿನ ದಿನಕ್ಕೆ ಹೊಲಸಾಗ್ತಿದೆ. ಜೋಗಿ ಗುಡ್ಡ, ಅದರ ಸುತ್ತಮುತ್ತಲ ಬೋರೆಗಳೆಲ್ಲ ಮ್ಯಾಂಗನೀಸ್ ಕಲ್ಲುಗಳಿಂದ ಆಗಿರೋದು ನಿಮ್ಗೆ ಗೊತ್ತಲ್ವೇ? ಆ ಇಡೀ ಪ್ರದೇಶನ ಒಂದು ಮ್ಯಾಂಗನೀಸ್ ಕಂಪನಿಗೆ ಗುತ್ತಿಗೆ ಕೊಡಿಸೋಕೆ ತೀರ್ಮಾನವಾಗಿದೆ. ಈ ವಿಚಾರನ ಹುಟ್ಟುಹಾಕಿ ರಾಜಕಾರಣಿಗಳ ಸರ್ಕಾರದ ಮಟ್ಟದಲ್ಲಿ ಪರಶುರಾಮೇಗೌಡ ವ್ಯವಹಾರ ಕುದುರಿಸಿದ್ದಾನೆ. ಈಗ ಸರ್ವೆ ಮಾಡಿರೋ ಪ್ರಕಾರ ಇಡೀ ಬೆಟ್ಟ ಮ್ಯಾಂಗನೀಸ್ ಕಲ್ಲಿಂದ ಆಗಿದೆಯಂತೆ. ನೆಲಮಟ್ಟದಿಂದ ಮೇಲಿದ್ದಿರುವ ಬೆಟ್ಟ ಶಿಖರಗಳೆಲ್ಲದೆ ನೆಲದೊಳಗೆ 200 ಅಡಿ ತನಕ ಶುದ್ಧ ಅದುರು ತುಂಬಿದೆಯಂತೆ. ಅದೆಲ್ಲವನ್ನು ಅಂದರೆ ಇಡೀ ಬೆಟ್ಟವನ್ನ ಇರಾನ್ ದೇಶಕ್ಕೆ ಮಾರಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಆಗಿದೆ. ಇನ್ನು 20 ವರ್ಷದಲ್ಲಿ ಇಡೀ ಬೆಟ್ಟ, ಅದಕ್ಕೆ ಸೇರಿದ 4 ಕಡೆ ಹರಡಿದ ಬೋರೆಗಳೆಲ್ಲ ಖಾಲಿಯಾಗಿ ಇರಾನ್ ದೇಶಕ್ಕೆ ಹೋಗಿರುತ್ತೆ. ಬೆಟ್ಟದ ಮೇಲಿನ ಗುಡಿ ಜೋಗ್ನಾಥ್ ಲಿಂಗ. ಯಾರಾದರೂ ಭಕ್ತರು ಬೇಕಾದ್ರೆ ಅದನ್ನು ಬೆಟ್ಟದಿಂದ ಮೇಲಿಂದ ಇಳಿಸಿ ದೂರ ಎಲ್ಲಾದ್ರೂ ಒಂದು ಮಂಟಪ ಕಟ್ಟಿ ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಮಂತ್ರಿಗಳು ಬಂದು ಆರಂಭೋತ್ಸವ ಮಾಡ್ತಾರೆ ಎನ್ನುವಾಗ ರವೀಂದ್ರನ ಮುಖವನ್ನು ವಿಷಾದದ ಕಪ್ಪು ನಗೆ ಅಗಲಿಸಿತು.
ಮೂಲ ವಿಗ್ರಹವನ್ನ ಮೂಲ ಸ್ಥಾನದಿಂದ ಕಿತ್ತು ಹಾಕೋಕೆ ಸುತ್ತಮುತ್ತಿನ ಜನ ಒಪ್ತಾರಿಯೇ? ಇದರಿಂದ ನಿಮ್ಗೆಲ್ಲ ಕೂಲಿ ಕೆಲಸ ಸಿಕ್ಕೇ ಸಿಗುತ್ತೆ ಅಂದ್ರೆ ಸಾಕು, ಒಪ್ಕೋತಾರೆ. ಈಗ ಬೆಟ್ಟದ ಮೇಲಿರೋ ದೇವರು ಯಾರಿಗೆ ಬೀಡಿ ಬೆಂಕಿ ಪೊಟ್ಟಣಕ್ಕೆ 3 ಕೈಸೆ ಕೊಡ್ತಿದೆ? ಉನ್ನತಿಯ ಮನಸ್ಸು ಶ್ರದ್ಧೆ ಮತ್ತು ಪ್ರಯೋಜನಗಳ ಸಂಬಂಧವನ್ನು ಚಿಂತಿಸತೊಡಗಿತು. ಶ್ರದ್ಧೆಯಿಂದ ಪ್ರಯೋಜನವಾಗಬಹುದು, ಆಗದೆಯೂ ಇರಬಹುದು. ಪ್ರಯೋಜನವಿಲ್ಲದುದರ ಮೇಲೆ ಶ್ರದ್ಧೆ ಇಡಬೇಕಾಗಿಲ್ಲ ಎಂಬ ಮನೋಭಾವವು ಶ್ರದ್ಧೆಯ ಪಾವಿತ್ರ್ಯವನ್ನೇ ಖಾಲಿ ಮಾಡುತ್ತದೆ ಎನ್ನಿಸಿದಾಗ ಇಡೀ ಭಾರತೀಯರು ಶ್ರದ್ಧಾಹೀನರು ಎನ್ನಿಸಿಬಿಟ್ಟಿತು. ಈ ಅನಿಸಿಕೆಯು ಅವನ ಭಾವನೆಯ ತಳವನ್ನು ಕಲಕಿ ಕಲಮಲ ಎಬ್ಬಿಸಿತು. ಆ ದೇವಸ್ಥಾನದಲ್ಲಿ ತಾನು ಎಷ್ಟು ನಿಕಟವಾಗಿ ಜೋಗನಾಥನೊಡನೆ ಆತ್ಮೀಯವಾಗಿ 3 ವರ್ಷ ಇದ್ದ ಅನುಭವವೆಲ್ಲ ನೆನಪಾಗಿ ತುಂಬಿಕೊಂಡಿತು. ಹಗಲಿನ ಬೆಳಕು, ರಾತ್ರಿಯ ಬೆಳದಿಂಗಳು, ಲಾಟೀನಿನ ಬೆಳಕು, ಅದೂ ಅಲ್ಲದೆ ಕತ್ತಲೆಯಲ್ಲಿ ಕೂತು ಮಾಡುತ್ತಿದ್ದ ಸಂಗೀತ ಸಾಧನೆಯಿಂದ ಆ ದೇವರ ಪೂಜೆ ಮಾಡಿದ್ದೇನೆ. ಆ ಸಿತಾರು ದೇವರ ಪೂಜಾ ಗಂಟೆಯಾಗಿತ್ತು. ಗುಡಿಗೆ ನುಗ್ಗಿಸಿ ಅದನ್ನು ಒಡೆಸಿ ಹಾಕಿದ ದಿನ ತನ್ನ ಪೂಜೆಯನ್ನು ಭಗ್ನ ಮಾಡಿದ್ದು ಮಾತ್ರವಲ್ಲ, ದೇವರನ್ನು ಪರಶುರಾಮೇಗೌಡನು ಕಾಣುವ ರೀತಿ ಸ್ಫುಟವಾಯಿತು ಎಂಬ ಅರ್ಥ ತೋಚಿತು. ಮ್ಲಾನತೆಯಿಂದ ಅವನ ಮುಖ ಒಣಗಿ ಹೋಯಿತು. ಅಷ್ಟರಲ್ಲಿ ಕೋಣೆ ಬಾಗಿಲನ್ನು ತಟ್ಟಿದ ಶಬ್ದವಾಯಿತು. ರವೀಂದ್ರ ಹೋಗಿ ಬಾಗಿಲು ತೆಗೆದ. ಆಳು ಹೊಸಲಿನಿಂದ 1 ಹೆಜ್ಜೆ ಒಳಗಿಟ್ಟು, ನಿಮ್ಮ 2 ಊಟ ತಯಾರಿದೆ, ಕೆಳಗೆ ಬರ್ತೀರೋ ಇಲ್ಲಿಗೆ ತರ್ಲೋ ಎಂದ. ಇಲ್ಲೇ ತಗೊಂಡ್ ಬಾ, ರವೀಂದ್ರ ಹೇಳಿದ ಮೇಲೆ ಅವನು ಹೋದ. ದೊಡ್ಡ ಟೀಪಾಯಿ ಆ ಕಡೆ ಈ ಕಡೆ 2 ಕುರ್ಚಿಗಳ ಮೇಲೆ ಕೂತು ಇಬ್ಬರು ಊಟ ಮಾಡುವಾಗ ರವೀಂದ್ರನಿಗೆ ವಿಪರೀತ ಆಕಳಿಕೆ ಬರುತ್ತಿತ್ತು. ನಿಮಗೆ ವಿಶ್ರಾಂತಿ ಇಲ್ಲ ಅಂತ ಕಾಣುತ್ತೆ, ಹೊನ್ನತ್ತಿ ಹೇಳಿದ. ನಿನ್ನೆ ಮೊನ್ನೆ 2 ರಾತ್ರಿ ಪಾರ್ಟಿಗಳಿದ್ದವು. ಎಲ್ಲಾ ಕಡೆ ರೆಸಿಡೆಂಟ್ ಎಡಿಟರ್ಗಳು ಬಂದು ಸೇರಿದ್ದರು. ತುಂಬಾ ಹೊತ್ತೆ ಹರಟೆ ಹೊಡೆಯುತ್ತಿದ್ದೆವು. ಬೇರೆ ಬೇರೆ ರಾಜ್ಯಗಳ ಸ್ಥಿತಿಗತಿಗಳು, ಮಂತ್ರಿಮಂಡಲ, ವಿರೋಧ ಪಕ್ಷ, ಹೀಗೆ. ಬೆಳಿಗ್ಗೆ ಎದ್ದು ಬೇಗ ಮೀಟಿಂಗಿಗೆ ಸಿದ್ಧವಾಗುತ್ತಿದ್ದೆವು. ಇವತ್ತು ನೀವು ಅವರ ಜೊತೆ ಬಿಟ್ಟು ಇಲ್ಲಿದ್ದೀರಿ. ಬಾಂಬೈ, ಲಕ್ನೋ, ಹೈದರಾಬಾದ್, ಚಂಡೀಗಢ, ಅಹಮದಾಬಾದ್ಗಳೆಲ್ಲ ಅವರೆಲ್ಲ ಸಂಜೆ ವಿಮಾನಕ್ಕೆ ಹೋದರು. ಅವರಿಗೆಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಂಜೆಗಳಿವೆ. ತಬ್ಬಲಿ ಬೆಂಗಳೂರಿಗೆ ಬೆಳಿಗ್ಗೆ ಒಂದು ಬಿಟ್ಟರೆ ಗತಿ ಇಲ್ಲ. ಆದ್ರಿಂದ ನಾನು ಉಳಿಲೇಬೇಕಾಯಿತು. ಬೆಳಿಗ್ಗೆ ನೀವು ಬೇಗ ಏಳಬೇಕು ಎಂದು ಹೊನ್ನತ್ತಿ ಬೇಗ ಬೇಗ ಊಟ ಮಾಡಿದ. ಬೇಗ ಇಲ್ಲಿಂದ ಹೊರಡಲು ಒಳ್ಳೆಯ ಕಾರಣ ಸಿಕ್ಕಿತೆಂದು ಅವನ ಒಳ ಮನಸ್ಸು ಹಗುರವಾಗುತ್ತಿತ್ತು. ವಾಸ್ತವವಾಗಿ ನೀವು ನಮ್ಮ ಮನೆಗೆ ಬಂದು ಊಟ ಮಾಡಬೇಕಾಗಿತ್ತು. ನೀವು ಹೇಳಿದ ತಕ್ಷಣ ನಾನು ಗಡಿಬಿಡಿನಲ್ಲಿ ಹೂ ಅಂತ ಹೊರಟು ಬಂದುಬಿಟ್ಟೆ ಎಂದ. ಮತ್ತೆ ಬರ್ತೀನಲ್ಲ, ದಿಲ್ಲಿ ಯಾವ ಅಪೂರ್ವ ಎನ್ನುವಾಗ ರವೀಂದ್ರನಿಗೆ ಮತ್ತೆ ಆಕಳಿಕೆ ಬಂತು. ಹೊರಡುವಾಗ ಬಾಗಿ ರವೀಂದ್ರನ ಕಾಲು ಮುಟ್ಟಿ ನಮಸ್ಕರಿಸುವ ಮನಸ್ಸು ಹೊನ್ನತಿಗೆ ಬಂತು. ಆದರೆ ಅದು ಅಸ್ವಾಭಾವಿಕ ಶಿಷ್ಟಾಚಾರವಾಗುತ್ತದೆ ಮರೆವಾಗಿ ಕೈಕುಲುಕುವಾಗ ಗೌರವದಿಂದ ಬಗ್ಗಿದ. ರವೀಂದ್ರ ಬಲಗೈಯನ್ನು ಬಳಸಿ ಅವನನ್ನು ಆಲಂಗಿಸಿ, ಇನ್ನೊಂದ್ಸಲ ಬಂದಾಗ ಸಿತಾರ್ ಕೇಳಿಸಿ, ನೀವು ವಿಜಯ ಮಿಶ್ರರು ಜೊತೆಯಲ್ಲಿ ಬಾರಿಸೋದು ಕೇಳುವ ಆಸೆ ಇದೆ, ಬೆಂಗಳೂರಿಗೆ ಬನ್ನಿ ಎಂದು ಬಾಗಿಲವರೆಗೆ ಬಂದು ಆಟೋ ತಂದು ಕೊಡುವಂತೆ ಚೌಕಿದಾರನಿಗೆ ಹೇಳಿ ಅದು ಬಂದು ಅವನು ಕೂತು ಹೊರಡುವ ತನಕ ಜೊತೆಯಲ್ಲಿದ್ದು ಹೊರಡುವ ಮುನ್ನ ಹಣಕಾಸಿಗೆ ತೊಂದರೆ ಇದೆಯಾ ಎಂದ. ಒಳಗೆ ಭಾರವಾಗಿದ್ದ ಹೊನ್ನತಿಯ ಮನಸ್ಸು ಹಿಂಡುವಂತಾಯಿತು. ತಂದೆ ತಾಯಿಗಳ ಜೊತೆಯಲ್ಲಿ ಇದ್ದೀನಲ್ಲ ಎಂದು ಉತ್ತರಿಸಿದ. ಊಟ ವಸತಿಗಾಗುತ್ತೆ, ದೊಡ್ಡ ಊರಿನಲ್ಲಿ ತಿರುಗಾಟಕ್ಕೆ ಖರ್ಚು, ಮಧ್ಯಾಹ್ನದ ಹೊತ್ತು ಮನೆಗೆ ಹೋಗೋಕ್ಕಾಗದೆ ಹೊರಗೆ ತಿಂದ್ರೆ ಅದು ಖರ್ಚು. ತೊಂದರೆ ಇದ್ರೆ ನನಗೆ ಬರೀರಿ, ನನಗೆ ಹಣಕಾಸಿನ ತೊಂದರೆ ಏನೂ ಇಲ್ಲ ಎಂದು ಭುಜದ ಮೇಲೆ ಕೈ ಇಟ್ಟು ಕಳಿಸಿದ. ರವೀಂದ್ರನ ಸಮ್ಮುಖದಿಂದ ಹೊರಗೆ ಹೋದ ಮೇಲೆ ಹೊನ್ನತಿ ಭಾವಿಸಿದ್ದಂತೆ ಭಾರ ಕಡಿಮೆಯಾಗುವ ಬದಲು ಹೆಚ್ಚಾಯಿತು. ಅವರು ದಿಲ್ಲಿಗೆ ಎಷ್ಟೋ ಸಲ ಬರುತ್ತಿರುತ್ತಾರೆ. ಕಾಂತಿಯ ಜೊತೆಗೆ ಸಂಪೂರ್ಣ ಸಂಪರ್ಕ ನಿಂತು ಹೋಗಿದೆ. ನಾನು ಅವಳ ಜೊತೆಯಲ್ಲಿ ಓಡಾಡುವುದು ಸಂಗೀತ ವಲಯಗಳಲ್ಲೆಲ್ಲ ಗೊತ್ತಿರುವಾಗ ಪತ್ರಕರ್ತರಾದ ಇವರಿಗೆ ಗೊತ್ತಿಲ್ಲದೆ ಇರುತ್ತದೆ. ಇಂಡಿಯನ್ ಟ್ರಿಬ್ಯೂನ್ಗೆ ಸಂಗೀತ ವಿಮರ್ಶೆ ಬರೆಯುವ ಸ್ವರೂಪ್ ಶರ್ಮನಿಗೆ ನಾವಿಬ್ಬರು ಜೊತೆಯಲ್ಲಿ ಓಡಾಡುವುದು ಅಷ್ಟು ಗೊತ್ತು. ಅವನು ರವೀಂದ್ರನಿಗೆ ಎಂದು ಭೇಟಿಯಾಗಿಲ್ಲವೇ? ಹರಿಶಂಕರ್ ಪ್ರಸಾದನಿಗೆ ರೋಸ್ ಪೇಂಟಾದಲ್ಲಿ ಕಾಂತಿ ಮಾಡಿದ ದೊಡ್ಡ ಸನ್ಮಾನ, ಅನಂತರ ರಾಜಶೈಲಿಯ ಪಾರ್ಟಿಯ ವರದಿ ದಿಲ್ಲಿಯ ಸಂಚಿಕೆಯ ಇಂಡಿಯನ್ ಟ್ರಿಬ್ಯೂನ್ನಲ್ಲಿ ಬಂದಿತ್ತು. ವೇದಿಕೆಯ ಮೇಲೆ ಕಾಂತಿಯೂ ಕೂಡಿ ಇದ್ದ ಫೋಟೋ ಸಹ ಹಚ್ಚಾಗಿತ್ತು. ಒಂದೇ ಪತ್ರಿಕೆಯ ಬೇರೆ ಬೇರೆ ಸಂಚಿಕೆಗಳು ಉಳಿದ ಕೇಂದ್ರಗಳಿಗೆ ಹೋಗುವುದಿಲ್ಲವೇ? ದಿಲ್ಲಿಯ ಸಂಚಿಕೆಯಂತೂ ಇತರ ಕೇಂದ್ರಗಳಿಗೆ ಹೋಗಿಯೇ ಹೋಗುತ್ತದೆ. ಸಂಗೀತ ವಲಯದ ಮೂಲಕ ಅವಳು ದಿಲ್ಲಿಯ ಉನ್ನತ ಸಮಾಜ ವರ್ತುಲವನ್ನು ಪ್ರವೇಶಿಸಿರುವುದು ಅವರಿಗೆ ಗೊತ್ತಿದೆ. ನನ್ನ ಅವಳ ಒಡನಾಟವು ಗೊತ್ತಿರಬಹುದು, ಉಳಿದ ಸಂಬಂಧ ತಿಳಿದಿರಲಿಕ್ಕಿಲ್ಲ. ಕೆಲವರು ಊಹಿಸಿರಬಹುದು, ಆದರೆ ಖಚಿತವಾಗಿ ಗೊತ್ತಿರುವುದು ಶೀತಲ್ ಒಬ್ಬಳಿಗೆ ಮಾತ್ರ ಎಂಬ ತರ್ಕವು ಛತ್ರಿಯಂತೆ ಬಿಚ್ಚಿಕೊಂಡು ನೆರಳು ನೀಡಿದಾಗ ತುಸು ಹಾಯ್ ಎನ್ನಿಸುವಷ್ಟು ಸಮಾಧಾನ ಕಾಣಿಸಿತು. ಅವಳು ಬೆಂಗಳೂರಿಗೆ ಬಂದ ನಂತರ ನಾನು ದಿಲ್ಲಿಗೆ ಬಂದದ್ದು. ನನ್ನ ತಾಯಿ ಅವಳ ಮೂಲಕವೇ ನನಗೆ ಸಂದೇಶ ಕಳಿಸಿದ್ದೆಂದು ರವೀಂದ್ರರಿಗೆ ಹೇಳಿದ್ದೇನಲ್ಲ. ಆದ್ದರಿಂದ ನನಗೂ ಅವಳಿಗೂ ಸಂಪರ್ಕವಿದೆ ಎನ್ನುವುದರಲ್ಲಿ ಯಾವ ಅಸಾಧಾರಣ ಅರ್ಥವೂ ಇಲ್ಲ. ಅಂತಹ ಅರ್ಥವೇನಾದರೂ ಅವರ ಮನಸ್ಸಿನಲ್ಲಿ ಇದ್ದರೆ ಇಷ್ಟು ಸಹಜ ವಿಶ್ವಾಸದಿಂದ ಇರಲು ಅವರಿಗೂ ಸಾಧ್ಯವಾಗುತ್ತಿರಲಿಲ್ಲ ಎಂಬ ಮನಸ್ಸು ಇನ್ನಷ್ಟು ಸಮಾಧಾನ ತಂದುಕೊಂಡಿತ್ತು. ಆದರೆ ರಾತ್ರಿಯ ತಂಪು ಗಾಳಿನಲ್ಲಿ ಆಟೋ 1.5 ಕಿಲೋಮೀಟರ್ ಓಡುವಷ್ಟರಲ್ಲಿ ಇದು ಅವರಿಗೆ ಗೊತ್ತಾಗಿರುವ ಅಥವಾ ಗೊತ್ತಾಗಿಲ್ಲದ ಪ್ರಶ್ನೆಯಲ್ಲ. ನಾನು ಅವರಿಗೆ ದ್ರೋಹ ಮಾಡಿದ್ದೀನಿ, ಅದು ನನ್ನ ಅಂತರಂಗಕ್ಕೆ ಗೊತ್ತಿದೆ. ನನ್ನ ಅವಳ ದೈಹಿಕ ಸಂಬಂಧವಿಲ್ಲದಿದ್ದರೆ ಅವಳು ಗಂಡನ ಜೊತೆಗೆ ಹೊಂದಿಕೊಳ್ಳುತ್ತಿದ್ದಳೋ ಏನು? ಅವರ ದಾಂಪತ್ಯ ಬೇರ್ಪಡುವ ಮುಖ್ಯಾಂಶ ನಾನಾದನೇನೋ ಎಂಬ ತಪ್ಪು ಭಾವಕ್ಕಿಂತ ಅಣ್ಣನ ಹೆಂಡತಿಯನ್ನು ಕುಡಿದ ಪಾತಕಿ ನಾನು
ಎಂಬ ಪಾಪ ಪ್ರಜ್ಞೆ ಸೀಸದ ಗುಂಡಿನಂತೆ ಜೀವದೊಳಗೆ ಸೇರಿಕೊಂಡು ಕೆಳಗೆ ಕೆಳಗೆ ಜಗ್ಗತೊಡಗಿತು. ರವೀಂದ್ರರು ಅಂದರೆ ಸ್ನೇಹಿತ ಅನ್ನುವುದಕ್ಕಿಂತ ಅಣ್ಣ ಎನ್ನುವ ಭಾವನೆ ನನ್ನೊಳಗೆ ಇಂದಿಗೂ ಈ ಕ್ಷಣಕ್ಕೂ ಇದೆ. ಭಾವವಿದ್ದಂತೆ ಸಂಬಂಧ. ಅಣ್ಣನ ಹೆಂಡತಿಯನ್ನು ಮಾತೃಶ್ರೀಯನ್ನು ಎಂದುಕೊಳ್ಳುವಾಗ ಆಲೋಚನೆಯು ಪೂರ್ಣ ವಾಕ್ಯವಾಗಿ ಬೆಳೆಯುವುದಕ್ಕೂ ಅಸಹ್ಯವೆನ್ನಿಸಿತು. ತಂದೆಗೆ ನಿದ್ರೆ ಬಂದಿತ್ತು. ಬಾಗಿಲು ತೆಗೆದು ತಾಯಿ ಇಲ್ಲಿ ಬಾ, ಮಾತನಾಡಬೇಕು ಎಂಬಂತೆ ಕೈಸನ್ನೆ ಮಾಡಿ ಲೌಂಜಿಗೆ ಕರೆದೊಯ್ದು ಕೇಳಿದರು. ರವೀಂದ್ರ ಬೆಂಗಳೂರಾಗ ರೆಸಿಡೆಂಟ್ ಎಡಿಟರ್ ಅಂದ್ರೆ ಕಾಂತಿಯ ಗಂಡ ಅಲ್ಲ? ಮುಂದಿನ ಪ್ರಶ್ನೆ ಏನಿರುತ್ತದೆ ಎಂಬ ಅರಿವಿನಿಂದ ಅವನು ಎಂದ. ಗೆಸ್ಟ್ ಹೌಸ್ನಲ್ಲಿದ್ದಾರಾ? ಅಂದರೆ ಹೆಂಡತಿನ ಭೇಟಿ ಆಗಿಲ್ಲ. ಆಕೆ ಇಲ್ಲೇ ಇದ್ದು ಬಿಸ್ನೆಸ್ ಆಗಿ ಚಲೋ ರೊಕ್ಕ ಗಳಿಸ್ತಾಳ. ಯಾರೋ ಹೊಸ ಆಫೀಸರ್ಗೆ ಸನ್ಮಾನ ಮಾಡಿದಾಳ ಅಂತ ಪೇಪರ್ನಾಗ ಬಂದಿತ್ತಲ್ಲ, ಯಾಕೆ ಹಿಂಗಾತು? ಅವಳು ಯಾವಾಗಲಾದರೊಮ್ಮೆ ತನಗೆ ಫೋನ್ ಮಾಡುವುದು ತಾಯಿಗೆ ಗೊತ್ತು ಎಂದರೆ ತಾನು ಭೇಟಿಯಾಗುತ್ತಿರುವುದು ಗೊತ್ತಿದೆ. ಈಗ ಆ ಬಗೆಗೆ ತನಗೇನೂ ಗೊತ್ತಿಲ್ಲವೆಂದರೆ ನಂಬಿಕೆ ಹುಟ್ಟಿಸುವುದಿಲ್ಲ ಎನ್ನಿಸಿ ಅವರವರ ಖಾಸಗಿ ಸಂಗತಿ ನಾನು ಹೇಗೆ ಹೇಳಲಿ, ಅವರಾಗಿಯೇ ಹೇಳಿದರೆ ಬೇರೆ ಮಾತು ಎಂದ. ತಾಯಿ ಸುಮ್ಮನಾದರು. ತನ್ನ ಕೋಣೆಯಲ್ಲಿ ಮಲಗಿದಾಗ ತಾನು ದ್ರೋಹಿ, ಪಾತಕಿ ಎಂಬ ದಟ್ಟು ಕಪ್ಪು ಭಾವನೆ ತುಂಬಿಕೊಂಡು ನಿದ್ರೆ ಬರಲಿಲ್ಲ. ಬೇರೆ ಇನ್ನಾರೋ ವಿವಾಹಿತ ಹೆಂಗಸಿನೊಡನೆ ಇಂಥ ಸಂಬಂಧ ಬೆಳೆದಿದ್ದರೆ ಇಷ್ಟು ತೀವ್ರವಾಗಿ ಯಾತನೆಯಾಗುತ್ತಿರಲಿಲ್ಲವೇನೋ ಎಂಬ ಅದೇ ವಿಶ್ಲೇಷಣೆ ಬೇರೆ ರೂಪ ತಾಳಿ ಬರುತ್ತಿತ್ತು. ಈ ದೋಷಪ್ರಜ್ಞೆ ಹುಟ್ಟಿರುವುದು ಇದೇ ಮೊದಲ ಸಲವಲ್ಲ, ಹಿಂದೆ ಕೂಡ ಬಾಧಿಸಿದೆ. ಅವಳೆದುರಿಗೆ ನಿಂತಾಗ ಅದು ಮುಚ್ಚಿಕೊಳ್ಳುತ್ತದೆ. ಬನರಾಸಿನಿಂದ ಹಿಂದಿರುಗಿದ ದಿನವೂ ಹಾಗೆ ಆಯಿತು. ಆದರೆ ಈ ದಿನ ರವೀಂದ್ರನನ್ನು ನೋಡಿದ ಮೇಲೆ ಇನ್ನೂ ಅದನ್ನು ಸುಮ್ಮನಾಗಿಸಬೇಕೆಂದು ನಾನೇ ನಿಶ್ಚಯಿಸಿದರೂ ಸಾಧ್ಯವಿಲ್ಲ ಎನಿಸಿತು. ಹರಿಶ್ಚಂದ್ರ ಘಾಟಿನಲ್ಲಿ ಹೊಳೆದ ಹರಿಶ್ಚಂದ್ರನ ಸತ್ಯ ನಿಶ್ಚಯ ಮತ್ತು ಚಂದ್ರಮತಿಯ ಮಾಂಗಲ್ಯದ ಅದ್ಭುತ ಶಕ್ತಿಗಳ ಒಳ ಅರ್ಥವು ಒಳಗೆ ಕತ್ತಲಿನಲ್ಲಿ ರಾಟೆಯಾಡತೊಡಗಿತು. ಬೆಳಕು ಹರಿದು ಕಾಗೆ ಕೂಗುವ ಹೊತ್ತಿಗೆ ತುಸು ಜೋಂಪು ಹತ್ತಿ ಅರ್ಧ ಗಂಟೆಯಲ್ಲಿ ಎಚ್ಚರವಾಯಿತು. ಬುದ್ಧಿ ಮನಸ್ಸುಗಳಿಗೆ ಬಳಲಿಕೆ ಬರೀ ನಿದ್ರೆ ಇಲ್ಲದ್ದರಿಂದ ಅಲ್ಲ. 7 ತನಕ ಸುಮ್ಮನೆ ಹೊರಳಾಡುತ್ತಿದ್ದ. ತಾಯಿ ಮೆಲ್ಲಗೆ ಕೋಣೆಯ ಬಾಗಿಲು ನೂಕಿ ಒಳಗೆ ಬಂದು ನೋಡಿದಾಗ ಮೈ ಮುರಿದು ಎದ್ದು ಕೂತ. ಮೈಯಾಗ ಆರಾಮಿಲ್ಲೇನು? ಅವರು ಕೇಳಿದರು. ಆರಾಮಿದ್ದೀನಿ, ರಾತ್ರಿ ಬೇಗ ನಿದ್ರೆ ಹತ್ತಲಿಲ್ಲ ಎನ್ನುತ್ತಾ ಶೌಚಕ್ಕೆ ಹೋದ. ಸ್ನಾನ ತಿಂಡಿ ಮುಗಿಸಿದ ಮೇಲೆ ಈ ದಿನ ಶೀತಲಳ ಮನೆಗೆ ಹೋಗುವುದು ಬೇಡ ಅನ್ನಿಸಿತು. ಎಂದಿನಂತೆ ಅಲ್ಲಿಗೆ ಹೋದರೆ ನನ್ನನ್ನು ಕಾಡಿಸುವ ನೀತಿಯ ಪ್ರಶ್ನೆಗೆ ಅರ್ಥವಾದರೂ ಏನು ಎಂದು ತನ್ನೊಳಗೆ ತಾನು ಕೇಳಿಕೊಂಡ. ಮನೆಯಲ್ಲಿ ಕೂತು ಬಾರಿಸಲು ಲಹರಿ ಬರಲಿಲ್ಲ. ತನ್ನೊಳಗೆ ಈ ಪ್ರಶ್ನೆಯ ಅಲಗು ತಿರುಗಿಸುತ್ತಿರುವಾಗ ತಂತಿಯ ವಾದ್ಯವನ್ನು ತನ್ನು ಗುಟ್ಟಿಸುವುದು ಅರ್ಥಹೀನ ಕೆಲಸ ಎನ್ನಿಸಿತು. ಒಂದಿಷ್ಟು ನಿದ್ರೆಯನ್ನಾದರೂ ಮಾಡೋಣ ಎಂದರೆ ಎಂದು ಇವತ್ತು ಅಭ್ಯಾಸ ಮಾಡುವುದಿಲ್ಲ, ಸ್ವಲ್ಪ ನಿದ್ರೆ ಮಾಡಬೇಕು ಅಂತ ತಾಯಿಗೆ ಹೇಳಿ ಕೋಣೆಯ ಬಾಗಿಲು ಮುಚ್ಚಿ ಮಲಗಿದ. ದೇಹ ಬುದ್ಧಿಗಳು ಗಾರಾಗಿದ್ದರೂ ನಿದ್ರೆ ಹತ್ತುವ ಸೂಚನೆ ಬರಲಿಲ್ಲ. 2 ತಾಸು ಒದ್ದಾಡಿದ ಮೇಲೆ ಎದ್ದು ಎಲ್ಲಾದರೂ ಹೋಗುವ ಮನಸ್ಸು ಬಂತು. ಎಲ್ಲಿಗೆ ಎಂದು ಹೊಳೆಯಲಿಲ್ಲ. ತಾಯಿಗೆ ಹೇಳಿ ಇನ್ನೊಂದು ಲೋಟ ಚಹಾ ಮಾಡಿಸಿಕೊಂಡು ಕುಡಿದು ಹೊರಟ. ಬಸ್ ಸ್ಟಾಪಿನ ಹತ್ತಿರ ಹೋಗಿ ಸುಮ್ಮನೆ ನಿಂತ. ತುಸು ಹೊತ್ತಿಗೆ ಒಂದು ಬಸ್ ಬಂತು. ದರಿಯಾಗಂಜ್ ಎಂಬ ಬೋರ್ಡ್ ಕಾಣಿಸಿತು. ಸುಮ್ಮನೆ ಬಸ್ ಹತ್ತಿ ಟಿಕೆಟ್ ಪಡೆದು ಕುಳಿತ. ತಾನು ದಿನವೂ ಅಭ್ಯಾಸಕ್ಕೆ ಹೋಗುತ್ತಿದ್ದ ತುರ್ಕ್ಮಾನ್ ಗೇಟಿನ ಮಾರ್ಗದಲ್ಲಿ ಬಸ್ ಚಲಿಸಿದಾಗ ಒಂದು ನೆನಪು ಬಂತು. ತುಂಬ ಹಿಂದೆ 22 ವರ್ಷದ ಹಿಂದೆ ಒಬ್ಬ ಸ್ನೇಹಿತ ರಸ್ತೆ ಆಕಸ್ಮಿಕದಲ್ಲಿ ಸತ್ತು ಅವನ ದಹನ ಸಂಸ್ಕಾರಕ್ಕೆ ಈ ನಿಗಮಬೋಧದ ಘಾಟಿಗೆ ಹೋಗಿದ್ದೆ. ಅದು ದರಿಯಾಗಂಜ್ನ ಆಚೆಯಲ್ಲೋ ಯಮುನಾ ನದಿಯ ದಡದಲ್ಲಿದ್ದ ನೆನಪು. ದಿಲ್ಲಿಯ ಬಹುತೇಕ ಹೆಣಗಳು ಸಂಸ್ಕಾರವಾಗುವ ಜಾಗ ಅದೇ. ಅಲ್ಲಿಗೆ ಹೋಗಿ ಅಷ್ಟು ಹೊತ್ತು ಕೂತಿರಬೇಕು ಅನ್ನಿಸಿತು. ತನ್ನ ಬಯಕೆಗೆ ತನಗೆ ಆಶ್ಚರ್ಯವಾಯಿತು. ಇಷ್ಟು ದೊಡ್ಡ ಪಾರ್ಕುಗಳಿರುವ ದಿಲ್ಲಿಯಲ್ಲಿ ಇಂಡಿಯಾ ಗೇಟ್, ರಾಜಾ ಘಾಟ್ ಎಂದು ಎಷ್ಟೆಷ್ಟೋ ಮೈದಾನಗಳಿರುವ ಈ ನಗರದಲ್ಲಿ ನನಗೆ ಸ್ಮಶಾನಕ್ಕೆ ಹೋಗಿ ಕೂರುವ ಬಯಕೆ ಬಂದಿರುವುದು ವಿಚಿತ್ರ ಎನಿಸಿತಾದರೂ ಮನಸ್ಸು ಬೇರೆ ಜಾಗವನ್ನು ಚಿಂತಿಸಲಿಲ್ಲ. ದರಿಯಾಗಂಜಿನಲ್ಲಿ ಇಳಿದು ಒಂದು ಆಟೋದಲ್ಲಿ ಕೂತು ನಿಗಮಬೋಧ್ ಘಾಟ್ನ ಸ್ಮಶಾನಕ್ಕೆ ಹೋದರೆ ಅದು ಗುರುತೇ ಸಿಕ್ಕದಷ್ಟು ವಿಸ್ತಾರ ಹೊಂದಿದೆ. ಸುಮಾರು 100 ಹೆಣಗಳನ್ನು ಒಟ್ಟಿಗೆ ಸುಡಲು ಅನುಕೂಲವಾಗಿರುವ ಜಗಲಿಗಳು, ಹೆಣ ಸುಡುವಾಗ ಮಳೆ ಬಂದರೆ ರಕ್ಷಣೆ ಒದಗಿಸುವ ಸೂರುಗಳು, ಜನರು ಕೂರಲು ಅಲ್ಲಲ್ಲಿ ಕಲ್ಲು, ಸಿಮೆಂಟು, ಹೊರಗು ಬೆಂಚುಗಳು, ತಲೆಯ ಮೇಲೆ ತುಸು ನೆರಳು, ಹತ್ತಿರದಲ್ಲೇ ದೊಡ್ಡ ಸೌದೆ ಡಿಪೋ, ನೀರಿನ ನಲ್ಲಿಗಳು. ಈಗ ಒಟ್ಟು 3 ಹೆಣಗಳು ಬೇಯುತ್ತಿವೆ. ಇನ್ನೊಂದು ಶ್ರೀರಾಮ್ ಸತ್ಯೇ ರಾಮ್ ನಾಮ್ ನಿತ್ಯೇ ಎಂಬ ಉದ್ಗೀತೆಯೊಡನೆ ಪ್ರವೇಶಿಸುತ್ತಿದೆ. ಎದುರಿಗೆ ಯಮುನಾ ನದಿಯ ವಿಶಾಲ ಹರವು. ಎಲ್ಲವನ್ನು ಒಂದೇ ನೋಟದಲ್ಲಿ ಅಳವಡಿಸಿಕೊಂಡು ಅವನು ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತ. ಹೆಣಗಳನ್ನು ಸುಡುತ್ತಿದ್ದ ಸಾವಿನ ಕಂಟು ವಾಸನೆ ಎಲ್ಲ ಕಡೆ ಆವರಿಸಿತ್ತು. ಆ ಕಂಟು ವಾಸನೆಯೊಳಗಿಂದ ಹರಿಶ್ಚಂದ್ರ ಘಾಟಿನ ನೆನಪು ಬಂತು. ಈ ಊರಿನಲ್ಲಿ ನಿಗಮಬೋಧವೆಂದು ಕರೆಯಬಹುದು, ಮತ್ತೊಂದು ಊರಿನಲ್ಲಿ ವೈತರಣಿ ಎನ್ನಬಹುದು. ಪ್ರಪಂಚದ ಎಲ್ಲ ಸ್ಮಶಾನಗಳು ವಾಸ್ತವವಾಗಿ ಹರಿಶ್ಚಂದ್ರ ಘಾಟಿ. ಎಲ್ಲವೂ ಕಾಶಿಯ ಗಂಗಾ ತಟವೇ. ಯಾವ ಸ್ಮಶಾನದಲ್ಲಿ ಕೂತರೂ ಹರಿಶ್ಚಂದ್ರ ಚಂದ್ರಮತಿಯರ ನೆನಪು ಬರುತ್ತೆ ಎನ್ನಿಸಿ ಮನಸ್ಸು ತನಗೆ ಗೊತ್ತಿರದಿದ್ದ ಎತ್ತರಕ್ಕೆ ಏರಿದ ಭಾವನೆ ಬಂತು. ಯಾವುದಾದ್ರೂ ಪುಸ್ತಕ ಅಂಗಡಿಗೆ ಹೋಗಿ ಹರಿಶ್ಚಂದ್ರ ಕಥೆಯ ಮೂಲ ಪಾಠವನ್ನು ಹುಡುಕಿ ಓದಬೇಕು. ಬಹಳ ಹಿಂದೆ ಓದಿದ್ದು, ಅಸ್ಪಷ್ಟ ನೆನಪಿನಿಂದ ವಿವರವಾದ ಅರ್ಥ ದಕ್ಕುವುದಿಲ್ಲ. ಇಲ್ಲೇ ದರಿಯಾಗಂಜ್ನಲ್ಲಿ ದೊಡ್ಡ ದೊಡ್ಡ ಪುಸ್ತಕದ ಅಂಗಡಿಗಳಿವೆ ಎಂಬ ಯೋಚನೆಯಲ್ಲಿ ಇದ್ದಾಗ
ಮುಖ್ಯ ದ್ವಾರದ ಕಡೆಯಿಂದ ಶ್ರೀರಾಮ್ ಸತ್ಯಹೇ ರಾಮನಾಮ್ ನಿತ್ಯಹೇ ಎಂಬ ಉದ್ಗೀತೆ ಒಳಬರಲು ಶುರುವಾಯಿತು. ಒಂದು ದಿನಕ್ಕೆ ಸರಾಸರಿ ಎಷ್ಟು ಹೆಣಗಳು ಬರುತ್ತವೆ? ಸೌದೆ ಅಂಗಡಿಯವನನ್ನು ಕೇಳಿದರೆ ಹೇಳುತ್ತಾನೆ ಎಂದುಕೊಳ್ಳುವಾಗ ತುಸು ತೂಕಡಿಕೆ ಬಂತು. ಹಾಗೆಯೇ ಕಣ್ಣು ಮುಚ್ಚಿದ. ನಿದ್ರೆ ಹತ್ತಿತು. ಎಚ್ಚರವಾಗುವ ಹೊತ್ತಿಗೆ ಎದುರಿನ ಜಗಲಿಯ ಕೆಳಗೆ ಒಂದು ಹೆಣವಿತ್ತು. ಜಗಲಿಯ ಮೇಲೆ ಸೌದೆ ಒಟ್ಟುತ್ತಿದ್ದರು. ಕೆಳಗಿನ ಹೆಣದ ಹತ್ತಿರ ಮಂತ್ರ ಹೇಳುತ್ತಿದ್ದ ಪುರೋಹಿತರು ಶುಭ್ರವಾಗಿ ಬಿಳಿ ಪಂಚೆಯನ್ನುಟ್ಟು ಬಿಳಿ ಜುಬ್ಬ ತೊಟ್ಟಿದ್ದರು. ಚೊಕ್ಕಟವಾಗಿ ಮುಖ ಕ್ಷೌರ ಮಾಡಿಕೊಂಡಿದ್ದರು. ಎಡಗೈ ಗಡಿಯಾರ. ಉಳಿದೆಲ್ಲ ಹೆಣಗಳಿಗೆ ಮಂತ್ರ ಹೇಳುವ ವೃತ್ತಿ ಪಂಡರಂತೆ ಸ್ವಲ್ಪವೂ ಸ್ವಪಚತನವಿರಲಿಲ್ಲ. ವಿದ್ಯಾಹೀನತೆಯ ಭಾವವೂ ಇರಲಿಲ್ಲ. ಇವರೊಬ್ಬ ವಿದ್ಯಾವಂತ, ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿರುವ ತೇಜಸ್ವಿ ಅನ್ನಿಸುತ್ತಿತ್ತು. ಕೂತಿದ್ದವನು ಎದ್ದು ಹೋಗಿ ಹೆಣದ ಪರಿವಾರದವರಲ್ಲಿ ಒಬ್ಬರನ್ನು ವಿಚಾರಿಸಿದ. ಅವರು ಆರ್ಯ ಸಮಾಜಿಗಳು. ಮಂತ್ರ ಹೇಳುತ್ತಿರುವವರು ಸಮಾಜದ ಆಚಾರ್ಯರು. ದಕ್ಷಿಣೆ ಗಿಕ್ಷಣೆಗೆ ಕರ್ಮ ಮಾಡಿಸುವವರಲ್ಲ. ಮಾಡಿಸುವ ಕರ್ಮದ ಅರ್ಥವನ್ನು ಎಲ್ಲರಿಗೂ ಬಿಡಿಸಿ ಹೇಳಿ ಆ ಮೂಲಕ ತಿಳುವಳಿಕೆ ನೀಡಿ ಮಾಡಿಸುತ್ತಾರೆ ಎಂಬ ಉತ್ತರ ಬಂತು. ಎಲ್ಲವೂ ಮುಗಿದು ಹೆಣವನ್ನು ಎತ್ತಿ ಚಿತೆಯ ಮೇಲಿಟ್ಟು ಅಗ್ನಿಸ್ಪರ್ಶ ಮಾಡಿ ಜ್ವಾಲೆಯು ಮುಗಿಲ ದಿಕ್ಕಿಗೆ ಏರುವ ತನಕ ಕಾದಿದ್ದ ನಂತರ ಆಚಾರ್ಯರು ಇನ್ನು ಎಲ್ಲ ಹೋಗಬಹುದು ಎಂದರು. ಜನಗಳು ಹಿಂದಿರುಗತೊಡಗಿದರು. ಹೊನ್ನತ್ತಿ ಮೇಲೆ ಎದ್ದು ಆಚಾರ್ಯರ ಹತ್ತಿರ ಹೋಗಿ ಕೈ ಮುಗಿದು ಕೇಳಿದ, ಆಚಾರ್ಯಜಿ, ನನ್ನದೊಂದು ಪ್ರಶ್ನೆ ಇದೆ. ನಿಮ್ಮನ್ನು ನೋಡಿದ ಮೇಲೆ ನೀವು ಹೇಳಬಲ್ಲಿರಿ ಉತ್ತರ ಅನ್ನಿಸಿತು. ಕೇಳಬಹುದೇ? ಜರೂರ್ ಎಂದ ಅವರು. ಕರೋಲ್ ಬಾಗಿನಲ್ಲಿ ನಮ್ಮ ಕಾರ್ಯಾಲಯವಿದೆ, ಅಲ್ಲಿಗೆ ಬನ್ನಿ, ಎಷ್ಟು ಬೇಕಾದರೂ ಮಾತಾಡೋಣ ಎಂದರು. ಸ್ಮಶಾನದಲ್ಲಿ ಕೇಳಿ ಉತ್ತರ ತಿಳ್ಕೊಂಡರೆ ಒಳ ಅರ್ಥ ಸ್ಫುಟವಾಗುತ್ತೆ ಅಂತ ನನಗನ್ನಿಸುತ್ತಿದೆ. ಇಲ್ಲಿ ನಿಮಗೆ ಅನಾನುಕೂಲವಾದರೆ ಕಾರ್ಯಾಲಯಕ್ಕೆ ಬರ್ತೀನಿ. ಅವರು ಒಂದು ನಿಮಿಷ ಇವನನ್ನು ಆಪಾದ ಮಸ್ತಕವಾಗಿ ನೋಡಿ ಅನಂತರ ಆಗಲಿ, ಇಲ್ಲೇ ಕೇಳಿ, ನಾನು ಎಲ್ಲವನ್ನೂ ತಿಳಿದವನು ಅಂತ ಮಾತ್ರ ಭಾವಿಸಬೇಡಿ ಎಂದರು. ಸಂಸ್ಕಾರದ ಯಜಮಾನನತ್ರ ತಿರುಗಿ, ಭಟನಾಗರ್ಜಿ, ನೀವು ಹೋಗಿ ನಾನು ಈ ಸಜ್ಜನರ ಕೈಯಲ್ಲಿ ಒಂದಿಷ್ಟು ಮಾತನಾಡಿ ಒಂದು ಆಟೋ ಹಿಡಿದು ಬರ್ತೀನಿ ಎಂದರು. ಇಲ್ಲ, ನಮ್ಮ ಡ್ರೈವರ್ ಕಾರಿನ ಹತ್ರ ಕಾಯ್ತಿರ್ತಾನೆ, ಭಟ್ನಾಗರ್ ಮರು ನುಡಿದರು. ಬೇಡಿ, ನಿಮಗೆ ಹೋಗೋಕೆ ಕಾರು ಬೇಕಲ್ಲ, ನೀವು ಹೋಗಿ, ಬೇಕಾದರೆ ಡ್ರೈವರ್ನ ವಾಪಸ್ ಕಳಿಸಿ. ಆದರೆ ಇಂಥ ದಿನ ನಿಮಗೆ ವಾಹನದ ಅಗತ್ಯ ಹೆಚ್ಚಾಗಿರುತ್ತೆ, ನೀವು ಹೋಗಿ, ನಾನು ಬರ್ತೀನಿ ಅಂತ ಕಳಿಸಿದರು. ಇಬ್ಬರು ಅವನು ಮೊದಲೇ ಕುಳಿತಿದ್ದ ಹೊರಗು ಬೆಂಚು ಕಲ್ಲಿನ ಮೇಲೆ ಕುಳಿತರು. ಎದುರಿಗೆ ಈ ಆಚಾರ್ಯರೇ ಮಾಡಿಸಿದ ಮಂತ್ರಾಗ್ನಿ ಉರಿಯುತ್ತಿತ್ತು. ಹೊನ್ನತ್ತಿ ತನ್ನ ಪ್ರಶ್ನೆಯನ್ನು ನೇರವಾಗಿ ಮುಂದಿಟ್ಟ. ನಾನು ಒಬ್ಬ ಸಂಗೀತಕಾರ, ಸಿತಾರ್ ಬಾರಿಸುತ್ತೀನಿ. ನನ್ನನ್ನೊಂದು ಪ್ರಶ್ನೆ ಬಾಧಿಸುತ್ತಿತ್ತು. ಮದುವೆಯಾದ ಪರಸ್ತ್ರೀ ಜೊತೆಗೆ ದೇಹ ಸಂಬಂಧ ಇಟ್ಟುಕೊಳ್ಳುವುದು ಪಾಪವಲ್ಲವೇ ಅಂತ. ಒಬ್ಬ ವಿದ್ವಾಂಸರು ನನಗೆ ಹೇಳಿದರು, ಬೇರೆ ಯಾವ ಹೆಂಗಸರನ್ನು ಬಲಾತ್ಕಾರ ಮಾಡಿದರೂ ತಪ್ಪು, ಆಕೆ ತಾನಾಗಿ ಒಲಿದು ಬಂದರೆ ಬೇಡ ಅನ್ನುವುದು ತಪ್ಪು. ನಾನು ಕೇಳಿದೆ, ಇದಕ್ಕೆ ಶಾಸ್ತ್ರಾಧಾರ ಏನಿದೆ? ಅವರು ರಾಧಾಕೃಷ್ಣರ ಪ್ರಣಯವನ್ನು ಉಲ್ಲೇಖಿಸಿದರು. ರಾಧೆ ಮದುವೆಯಾದವಳು, ಪ್ರೌಢಳು, ಕೃಷ್ಣನಿಗಿಂತ ವಯಸ್ಸಿನಲ್ಲಿ ದೊಡ್ಡವಳು. ಅವಳ ಪ್ರಣಯವನ್ನು, ಅವರಿಬ್ಬರ ದೈಹಿಕ ಸಂಪರ್ಕದ ವಿವರಗಳನ್ನು ಜಯದೇವ ಕವಿ ಅಂತ ಸಂತನೇ ಅಷ್ಟು ವಿವರವಾಗಿ ವರ್ಣಿಸಿರುವಾಗ ಅದಕ್ಕಿಂತ ಬೇರೆ ಆಧಾರ ಬೇಕೇ ಎಂದರು. ನನಗೆ ಈ ಉತ್ತರದಲ್ಲಿ ಏನೋ ಬಿರುಕಿದೆ ಅನ್ನಿಸುತ್ತೆ. ಅವರಿಬ್ಬರ ಪ್ರಣಯದ ಪರಮಾರ್ಥದ ಆತ್ಮ ಪರಮಾತ್ಮಗಳ ಮಿಲನದ ಸಂಕೇತ ಅನ್ನುವುದನ್ನು ಕೇಳಿದ್ದೀನಿ. ಇದರಲ್ಲಿ ಯಾವುದನ್ನು ನಂಬಬೇಕು? ಈ ಪ್ರಶ್ನೆ ತಮಗೆ ಚೆನ್ನಾಗಿ ಪರಿಚಿತವಾದದ್ದೇ ಎಂಬುವಂತೆ ಅವರು ಮುಗುಳ್ನಕ್ಕರು. ಅವರಿಗೂ ಸುಮಾರು ಇವನದೇ ವಯಸ್ಸು, 40-41. ಶ್ವೇತ ವಸ್ತ್ರಧಾರಿಯಾದರೂ ತಲೆಯನ್ನು ಮುಂಡನ ಮಾಡಿಸಿದ್ದ ಅವರು ನಿರರ್ಗಳವಾಗಿ ಹೇಳತೊಡಗಿದರು. ಕೃಷ್ಣನ ವಿಷಯ ನಮಗೆ ಗೊತ್ತಾಗುವುದು ಯಾವ ಮೂಲ ಗ್ರಂಥಗಳಿಂದ? ಮಹಾಭಾರತ, ಹರಿವಂಶ, ಭಾಗವತ, ವಿಷ್ಣು ಪುರಾಣಗಳಿಂದ. ಅಲ್ಲೆಲ್ಲಿಯೂ ರಾಧೆಯ ಹೆಸರಿಲ್ಲ. ಅವಳನ್ನು ಸೃಷ್ಟಿ ಮಾಡಿದ್ದು ಇತ್ತೀಚೆಗೆ. ಯಾರು, ಯಾವಾಗ, ಯಾವ ಮನಸ್ಸಿನಿಂದ ಸೃಷ್ಟಿಸಿದರು ಎನ್ನುವುದು ಮುಖ್ಯ ಪ್ರಶ್ನೆ. ಅದೇ ರೀತಿ 16,000 ಗೋಪಿಕೆಯರೊಡನೆ ಕೃಷ್ಣ ಆಡುವ ಪ್ರಣಯ ವಿಲಾಸ ಕೂಡ ಇತ್ತೀಚಿನ ಸೃಷ್ಟಿ. ಮೂಲ ಕೃಷ್ಣ ಬಾಲ್ಯದಲ್ಲಿ ದನಗಾಯಿಗಳ ಹಟ್ಟಿಯಲ್ಲಿ ಇದ್ದಿದ್ದು ನಿಜ. ಜಾಣ ಹುಡುಗ, ಧೈರ್ಯಶಾಲಿ, ಚೆನ್ನಾಗಿ ಕೊಳಲು ಬಾರಿಸುತ್ತಿದ್ದ. ಎಲ್ಲ ದನಗಾಯಿಗಳಂತೆ, ಎಲ್ಲ ಅರಣ್ಯವಾಸಿಗಳಂತೆ, ಎಲ್ಲ ಕೃಷಿಕರಂತೆ ಅವರೆಲ್ಲ ಸಮೂಹ ನೃತ್ಯ ಮಾಡುತ್ತಿದ್ದರು. ಈಗ ಜನಪದ ನೃತ್ಯ ಅನ್ನೋಲ್ವೇ ನಗರದ ಕಲಾವಿದರು? ಹಾಗೆ ಇವನು ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಕುಣಿಯುತ್ತಿದ್ದ. ದನಗಳನ್ನು ತಿನ್ನಲು ಬರುತ್ತಿದ್ದ ಕಾಡು ಮೃಗಗಳನ್ನು ಸಂಚು ಮಾಡಿ ಹೆದರಿಸಿ ಓಡಿಸುತ್ತಿದ್ದ. ಅಂಥ ಹುಡುಗರನ್ನು ಕಂಡರೆ ಯಾರಿಗೆ ಪ್ರೀತಿ ಇರೋಲ್ಲ? ಗೋವಳರ, ಗಂಡಸರು, ಹೆಂಗಸರ ಆದಿಯಾಗಿ ಎಲ್ಲರೂ ಪ್ರೀತಿಸುತ್ತಿದ್ದರು. ಗೋಪಿಯರಿಗೆ ಅವನನ್ನು ಕಂಡರೆ ಅಕ್ಕರೆ. ಅವರನ್ನು ಅಮ್ಮ, ಚಿಕ್ಕಮ್ಮ, ಅಕ್ಕ, ಅತ್ತೆ, ಅಜ್ಜಿ ಅಂತ ಅಕ್ಕರೆಯಿಂದ ಕಾಣುವ ಹುಡುಗ ಇವನು. ಈಗಲೂ ಅಂಥ ಹುಡುಗರನ್ನು ಕಂಡರೆ ರಕ್ತ ಸಂಬಂಧವಿಲ್ಲದ ಹೆಂಗಸರಿಗೂ ಸಹಜ ಅಕ್ಕರೆ ಇರೋಲ್ವೇ? ಹೇಳಿ, ಇರೋಲ್ವೇ? ಖಂಡಿತ ಇರುತ್ತೆ. ಇದು ಐತಿಹಾಸಿಕ ವಾಸ್ತವತೆ. ಅನಂತರ ಈ ರಾಷ್ಟ್ರದ ಬಹುತೇಕ ಭಾಗಗಳನ್ನು ನವಾಬರು, ಸುಲ್ತಾನರು, ಬಾದಶಾಹಿಗಳು ಆಳತೊಡಗಿದಾಗ ಅವರಲ್ಲಿ ಬಹುತೇಕ ಸ್ತ್ರೀಲಂಪಟರಾಗಿದ್ದದ್ದು ನಿಮಗೆ ಗೊತ್ತಿರಬಹುದು. ವಿಖ್ಯಾತ ಜನಗಳ ಅಲ್ಪಖ್ಯಾತ ಸಂಗತಿಗಳು, ಲಿಟಲ್ ನೋನ್ ಫ್ಯಾಕ್ಟ್ಸ್ ಆಫ್ ವೆಲ್ ನೋನ್ ಪೀಪಲ್ ಅನ್ನುವ ಪುಸ್ತಕದಲ್ಲಿ ಡೇಲ್ ಕಾರ್ನೆಗಿ ಎಂಬ ಮಹಾಶಯನು ಹೈದರಾಬಾದಿನ ನಿಜಾಮನು ತನ್ನ ಅಂತಃಪುರದಲ್ಲಿ 500 ಹುಡುಗಿಯರನ್ನು ಕೂಡಿ ಹಾಕಿಕೊಂಡಿದ್ದ ಅಂತ ಬರೆದಿದ್ದಾನೆ. ಫತೇಪುರ್ ಸಿಕ್ರಿಯಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರನ ಅರಮನೆ ನೋಡಿದಿರಾ ಎನ್ನುವಾಗ ಹೊನ್ನತ್ತಿಗೆ ತಾನು ಕಾಮ್ತಿ, ಕೋಡಿ, ಆಗ್ರಾ, ಫತೇಪುರ್ಗಳಿಗೆ ಜೊತೆಯಾಗಿ ಹೋಗಿದ್ದ ಸಂಗತಿ ನೆನಪಾಯಿತು. ಅಲ್ಲಿ ಅಕ್ಬರನು ಸಾಮಂತರೊಡನೆ ಪಗಡೆ ಆಡುತ್ತಿದ್ದ ದೊಡ್ಡ ಹಾಸು ಇದೆ.
ನೆಲದ ಮೇಲೆ ಬಣ್ಣದ ಗಾರೆಯಲ್ಲಿ ಕೆತ್ತಿದ 10 ಅಡಿ ಉದ್ದ ಅಗಲದ ಹಾಸು, 4 ಪಗಡೆಕಾಯಿಯ ಬದಲು ಕಪ್ಪು ವಸ್ತ್ರದ 4 ಕೆಂಪು ವಸ್ತ್ರದ 4 ಹುಡುಗಿಯರನ್ನು ಅಕ್ಬರ್ ಪಗಡೆ ಹಾಸಿನ ಮೇಲೆ ನಿಲ್ಲಿಸುತ್ತಿದ್ದ. ಅವನ ಸಂಗಡ ಆಡುವ ಸಾಮಂತ ಹಸಿರು ವಸ್ತ್ರದ 4 ಹಳದಿ ವಸ್ತ್ರದ 4 ಹುಡುಗಿಯರನ್ನು ನಿಲ್ಲಿಸುತ್ತಿದ್ದ. ಅಕ್ಬರ್ 1 ಅಡಿ ಎತ್ತರದ ಆಸನದಲ್ಲಿ, ಸಾಮಂತ 1 ಅಡಿ ಕೆಳಗಿನ ಆಸನದಲ್ಲಿ ಕೂತು ದಾಳ ಉರುಳಿಸುತ್ತಿದ್ದರು. ಅದಕ್ಕೆ ತಕ್ಕಂತೆ, ಲೇ ಕಪ್ಪು ವಸ್ತ್ರದ ಹುಡುಗಿ, ನೀನು 4 ಮನೆ ಮುಂದೆ ನಡೆ, ಲೇ ಕೆಂಪು ವಸ್ತ್ರದ ಹುಡುಗಿ, ನೀನು 6 ಮನೆ ಮುಂದೆ ನಡೆ ಅನ್ನುತ್ತಿದ್ದರು. ಹುಡುಗಿಯರೇ ಪಗಡೆಕಾಯಿಯಾಗಿ ಚಲಿಸುತ್ತಿದ್ದರು. ಬಾದಶಹನ ಜೊತೆಗೆ ಆಡುವಾಗ ಸಾಮಂತ ಯಾವತ್ತೂ ಸೋಲಲೇಬೇಕು. ಬಾದಶಹನನ್ನು ಸೋಲಿಸುವುದು ಸಿಂಹಾಸನಕ್ಕೆ ಅಗೌರವ ಮಾಡಿದಂತೆ ಎನ್ನುವಂಥ ರಿವಾಜ್ ಅಂತೂ ಇದ್ದೇ ಇತ್ತು. ಅಂದರೆ ಕೊನೆಗೆ 8 ಹುಡುಗಿಯರು ಅಕ್ಬರನ ಅಂತಃಪುರಕ್ಕೆ ಸೇರುತ್ತಿದ್ದರು. ಅವನ ಜೊತೆಗೆ ಬಂದು ಪಗಡೆ ಆಡುವ ಅನುಗ್ರಹ ದೊರಕುವ ಸಾಮಂತ 8 ಜನ ಸುಂದರ ತರುಣಿಯರನ್ನು ತಂದು ಆಟದಲ್ಲಿ ಸೋತ ರೂಪದಲ್ಲಿ ಒಪ್ಪಿಸಬೇಕಿತ್ತು. ಹೀಗೆ ಬಾದಶಾಹ ತನ್ನ ಅಂತಃಪುರದಲ್ಲಿ ಎಷ್ಟು ಜನ ಹೆಂಗಸರನ್ನು ಕೂಡಿ ಹಾಕಿದ್ದಿರಬಹುದು. ಇನ್ನು ಸಣ್ಣ ಪುಟ್ಟ ಸುಲ್ತಾನರು, ನವಾಬರು ಯಥಾಶಕ್ತಿ ಗುಡ್ಡೆ ಹಾಕಿಕೊಳ್ಳುತ್ತಿದ್ದರು. ಆ ಅಂತಃಪುರದ ಬಾಗಿಲು ಕಾಯಲು ಗಟ್ಟಿಮುಟ್ಟಾದ ತರುಣರನ್ನು ಹಿಡಿದು ಅವರಿಗೆ ಹೋರಿಗಳಿಗೆ ಮಾಡುವ ಹಾಗೆ ಬೀಜ ಒಡೆದು ಕೋಜಾಗಳಾಗಿ ಪರಿವರ್ತಿಸಿ ದ್ವಾರಪಾಲಕರಾಗಿ ನೇಮಿಸಿಕೊಳ್ಳುತ್ತಿದ್ದರು. ಲೈಂಗಿಕ ತೃಷೆಯಿಂದ ನರಳುವ ಈ ಹೆಂಗಸರ ಹಿಂಡು ಲೈಂಗಿಕ ಸಾಮರ್ಥ್ಯವುಳ್ಳ ದ್ವಾರಪಾಲಕನ ಮೇಲೆ ಕಣ್ಣು ಹಾಕಬಾರದಲ್ಲ. ಒಬ್ಬ ಸುಲ್ತಾನ ಅಥವಾ ನವಾಬ ಎಷ್ಟು ಹೆಂಗಸರನ್ನು ತಣಿಸಲು ಸಾಧ್ಯ? ದೇಶದ ದೊರೆಗಳು ಹೀಗೆ ಮಾಡುತ್ತಿದ್ದಾಗ ಪ್ರಜೆಗಳ ಆಶೆ ಆಕಾಂಕ್ಷೆಗಳು ಹೇಗಿರುತ್ತವೆ? ದೊರೆಗಳ ಸುಖ ಸೌಲಭ್ಯ ಲಂಪಟತನಗಳು ತಮಗೂ ಬೇಕೆಂದು ತಾನೇ ಪ್ರತಿಯೊಬ್ಬನ ಕಲ್ಪನೆಯು ಅವರಿಗೆ ಸೋತು ಆಳಿಸಿಕೊಳ್ಳುತ್ತಿದ್ದ ಹಿಂದೂಗಳ ಸಮಾಜ ಪ್ರಜ್ಞೆಯಲ್ಲಿ ಅವಮಾನ ಕುದಿಯುತ್ತಿತ್ತು. ಈ ಅವಮಾನವನ್ನು ಪ್ರತೀಕದ ಮಟ್ಟದಲ್ಲಿ, ಕಲ್ಪನೆಯ ಮಟ್ಟದಲ್ಲಿ ತೆಗೆದುಹಾಕಿ ಸಮಾಧಾನ ಕೊಡುವ ಕೆಲಸವನ್ನು ಊರೂರು ತಿರುಗುವ ಅರಿಕಾತಿದಾಸರು ಸೃಷ್ಟಿಸಿ ಶ್ರೀಕೃಷ್ಣನಿಗೆ 16,000 ಪ್ರಣಯಿ ಗೋಪಿಯರನ್ನು ಸೃಷ್ಟಿಸಿದರು. ನಿಮ್ಮ ಸುಲ್ತಾನ ಏನು ಮಹಾ 100 ಹೆಂಗಸರನ್ನಿಟ್ಟಿದ್ದಾನೆಯೇ? 200 ಇಟ್ಟಿದ್ದಾನೆಯೇ? ನಮ್ಮ ದೇವರನ್ನು ನೋಡು, 16,000 ಮಡಗಿದ್ದ. 16,000 ಮಡಗಿರುವ ಸುಲ್ತಾನ ಎಲ್ಲಿದ್ದಾನೆ ತೋರಿಸು ಎಂಬ ಹರಿಕತೆ ದಾಸರ ಸವಾಲನ್ನು ಹೊಟ್ಟೆ ಬಟ್ಟೆಗಿಲ್ಲದ, ವಿದ್ಯೆಯೂ ಇಲ್ಲದ ಸಾಮಾನ್ಯ ಮುಸಲ್ಮಾನರು ಉತ್ತರಿಸಲಾಗದೆ ಕೃಷ್ಣನ ಮಹಿಮೆಯನ್ನು ಹೌದು ಎಂದು ಒಪ್ಪಿಕೊಳ್ಳುತ್ತಿದ್ದರು. ಹರಿಕತೆ ದಾಸರ ಸುಲ್ತಾನನಿಗಿಲ್ಲದ ವಿಶೇಷ ಶಕ್ತಿಯನ್ನು ಕೃಷ್ಣನಿಗೆ ಕೊಟ್ಟರು. ಅವನ 16,000 ಹೆಂಗಸರ ಸಂಗಡವೂ ಏಕಕಾಲದಲ್ಲಿ ಪ್ರಣಯ ಕೇಳಿಯಲ್ಲಿ ಉದ್ಯುಕ್ತನಾಗಬಲ್ಲವನಾಗಿದ್ದ. ನಿಮ್ಮ ಸುಲ್ತಾನನಿಗಿಂತ ದೊಡ್ಡವನಲ್ಲವೇ ನಮ್ಮ ಕೃಷ್ಣ? ಈ ಎಲ್ಲ ಗೋಪಿಯರ ಪ್ರತಿನಿಧಿ ರೂಪವಾಗಿ ಈ ಅವಧಿಯಲ್ಲಿ ರಾಧೆಯ ಪಾತ್ರವನ್ನು ಬೆಳೆಸಿದರು. ರಾಧೆ ಎನ್ನುವ ಹೆಸರು ಬ್ರಹ್ಮಾಂಡ ಪುರಾಣದಲ್ಲೋ ಬ್ರಹ್ಮ ವೈವರ್ತ ಪುರಾಣದಲ್ಲೋ ಇತ್ತಂತೆ, ಇದ್ದಿರಬಹುದು. ಆದರೆ ಅವಳ ಪಾತ್ರವನ್ನು ಹೀಗೆ ಬೆಳೆಸಿದುದು ಈ ಅವಧಿಯಲ್ಲಿ. ಅವಳು ಪ್ರೌಢಳು, ಕೃಷ್ಣನಿಗಿಂತ ದೊಡ್ಡವಳು. ಅಂಥವಳ ಜೊತೆ ರಥ ಕ್ರೀಡೆ ಆಡುವ ಮಜಾ ಇದೆಯಲ್ಲ, ಅದು ಹಿಂದೂ ಪರಂಪರೆಯದಲ್ಲವೇ ಅಲ್ಲ. ತನಗಿಂತ ವೃದ್ಧಳಾದ ಸ್ತ್ರೀಯನ್ನು ಭೋಗಿಸುವುದರಿಂದ ಆಯು ಕ್ಷೀಣವಾಗುತ್ತೆ, ತನಗಿಂತ ಚಿಕ್ಕವಳನ್ನು ಭೋಗಿಸುವುದರಿಂದ ಆಯು ವೃದ್ಧಿಯಾಗುತ್ತೆ ಅಂತ ಹಿಂದೂಗಳ ನಂಬಿಕೆ. ಇದು ವೈಜ್ಞಾನಿಕವೋ ಅವೈಜ್ಞಾನಿಕವೋ ಅನ್ನುವುದು ಬೇರೆ ಮಾತು. ಬಾಲಾರ್ಕ ಪ್ರೇತ ಧೂಮಶ್ಚ ವೃದ್ಧ ಸ್ತ್ರೀ ಪಲ್ವಲೋದಕಂ ರಾತ್ರೌ ದಾಧ್ಯನ್ನ ಭುಕ್ತೇಶು ಆಯು ಕ್ಷೀಣಂ ದಿನೇ ದಿನೇ ವೃದ್ಧಾರ್ಕ ಹೋಮ ಭೂಮಶ್ಚ ಬಾಲಸ್ತ್ರೀ ನಿರ್ಮಲೋದಕಂ ರಾತ್ರೌ ಕ್ಷೀರಾನ್ನ ಭುಕ್ತೇಶು ಆಯುರ್ವೃದ್ಧಿ ದಿನೇ ದಿನೇ. ಬೆಳಗಿನ ಸೂರ್ಯನ ಬಿಸಿಲು ಕಾಯಿಸುವುದು, ಹೆಣ ಸುಡುವ ಹೊಗೆಯ ಸೇವನೆ, ತನಗಿಂತ ಹಿರಿಯ ಹೆಂಗಸನ್ನು ಭೋಗಿಸುವುದು, ಕೊಚ್ಚೆ ನೀರನ್ನು ಕುಡಿಯುವುದು, ರಾತ್ರಿ ಮೊಸರನ್ನು ತಿನ್ನುವುದು, ಇವುಗಳಿಂದ ಆಯು ಕ್ಷೀಣಂ ದಿನೇ ದಿನೇ. ಸಂಜೆಯ ಸೂರ್ಯನ ಬಿಸಿಲಿನಲ್ಲಿರುವುದು, ಹೋಮಹವನಗಳ ಹೊಗೆಯ ಸೇವನೆ, ತನಗಂತ ಕಿರಿಯ ಹೆಂಗಸಿನ ಭೋಗ, ನಿರ್ಮಲವಾದ ನೀರು ಕುಡಿಯುವುದು, ರಾತ್ರಿ ಹಾಲು ಅನ್ನ ತಿನ್ನುವುದು, ಇವುಗಳಿಂದ ಆಯುರ್ವೃದ್ಧಿ ದಿನೇ ದಿನೇ. ತನಗಿಂತ ದೊಡ್ಡವಳಾದ ರಾಧೆಯನ್ನು ಕೃಷ್ಣನು ಭೋಗಿಸುವ ವರ್ಣನೆಗಳನ್ನು ಸೃಷ್ಟಿಸಿದ್ದು ಸುಲ್ತಾನ್ ನವಾಬರ ರುಚಿಯನ್ನು ತಣಿಸುವುದಕ್ಕೆ. ಅರ್ಥವಾಯಿತೆ? ತಮಗಿಂತ ಹಿರಿಯ ಹೆಂಗಸನ್ನು ಅನ್ನುವಾಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ತಾಳೆ ಎಂದು ಆಚಾರ್ಯರು ಎದುರಿಗೆ ಉರಿಯುತ್ತಿದ್ದ ಹೆಣವು ಕರಕುಗುಟ್ಟಿ ಆಕಾರ ಕೆಡುವುದನ್ನು ಒಂದು ಕ್ಷಣ ನೋಡುತ್ತಿದ್ದು ಅನಂತರ ಇವನ ಕಡೆಗೆ ತಿರುಗಿ ಹೇಳಿದರು. ಪ್ರೇತ ಧೂಮದಿಂದ ಆಯು ಕ್ಷೀಣ, ಹೋಮ ಧೂಮದಿಂದ ಆಯುರ್ವೃದ್ಧಿ. ಆದರೂ ನೀವು ಇಲ್ಲೇ ಕೂತು ಕೇಳಬೇಕು ಅಂತ ಬಯಸಿದಿರಿ. ನಿಮ್ಮ ಬಯಕೆಗೂ ಒಂದು ಅರ್ಥವಿದೆ, ಇರಲಿ. ಇಡಿಪಸ್ ನಾಟಕದ ಕತೆ ಗೊತ್ತಲ್ವಾ ನಿಮಗೆ? ಗ್ರೀಸಿನದು ಗೊತ್ತು. ಹೊನ್ನತಿ ಅಂದ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಈ ಮಗನು ನಿನ್ನನ್ನು ಕೊಂದು ಅನಂತರ ತನ್ನ ತಾಯಿಯನ್ನು ಮದುವೆಯಾಗುತ್ತಾನೆ ಅಂತ ದೇವತೆ ಕಣಿ ಹೇಳಿತು. ಈ ಮಗುವನ್ನು ಕೊಲ್ಲುವಂತೆ ದೊರೆ ಯಾರಿಗೋ ಒಪ್ಪಿಸಿದ. ಅವರು ಕೊಲ್ಲದೆ ಇನ್ನಾರಿಗೋ ಕೊಟ್ಟರು. ಕೊನೆಗೆ ದೊಡ್ಡವನಾಗಿ ಬೆಳೆದ ಮೇಲೆ ಅವನು ಈ ದೊರೆಯನ್ನು, ಅಂದರೆ ಅಷ್ಟರಲ್ಲಿ ಮುದುಕನಾಗಿದ್ದವನನ್ನು ಕೊಂದು ಅವನ ಹೆಂಡತಿ ಅಂದರೆ ತನ್ನ ತಾಯಿಯನ್ನು ಮದುವೆಯಾದ. ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕು. ತನ್ನ ಗಂಡನನ್ನು ಕೊಂದವನನ್ನು ಭಾರತದ ಇತಿಹಾಸದಲ್ಲಿ ಯಾವ ಹೆಂಗಸು ಮದುವೆಯಾಗಿದ್ದಾಳೆ? ಯಾರಾದರೂ ಹೆಂಗಸು ಮದುವೆಯಾಗಿದ್ದಾಳೆ? ಕೊನೆಯ ಪಕ್ಷ ತನಗಿಂತ 20 ವರ್ಷಕ್ಕೆ ದೊಡ್ಡ ಅವಳನ್ನು ಅವನು ಹೇಗೆ ಮದುವೆಯಾದ? ಈಗ ತಾನೇ ಮೀಸೆ ಚಿಗುರುತ್ತಿರುವ ಈ ಹುಡುಗನನ್ನು ಅವಳು ಹೇಗೆ ಒಪ್ಪಿದಳು? ಭಾರತದಲ್ಲಿ ಇಂಥ ಕತೆ ನಡೆಯುವುದೇ ಸಾಧ್ಯವಿರಲಿಲ್ಲ. ತನಗಿಂತ ದೊಡ್ಡವಳನ್ನು ಹೆಂಡತಿಯಾಗಿ ಮಾಡಿಕೊಳ್ಳುವುದು ಗ್ರೀಸ್ನಲ್ಲಿ ಅದರ ಹತ್ತಿರದ ಮರುಗಾಡಿನ ಸಂಸ್ಕೃತಿಯಲ್ಲಿ ಸಮ್ಮತವಾಗಿತ್ತು.
ಭಾರತದ ಸಂಸ್ಕೃತಿಯು ಹೆಂಡತಿಯಾಗಿ ಆಗಲಿ ಪ್ರೇಯಸಿಯಾಗಿ ಆಗಲಿ ಎಂದೂ ಸಮ್ಮತಿಸಿರಲಿಲ್ಲ. ಅಷ್ಟು ಹಿರಿಯಳಾದ ರಾಧೆಯನ್ನು ಕೃಷ್ಣನೊಡನೆ ರತಿಸುಖ ಕೇಳಿಸಿದ್ದು ನಮ್ಮ ಸಂಸ್ಕೃತಿಯ ಕಲ್ಪನೆಯಂತೂ ಅಲ್ಲ. ಜಯದೇವ ಕವಿಯ ಮನಸ್ಸಿನ ಮೇಲಣ ಪ್ರಭಾವವು ಈ ಬೇರೆ ಸಂಸ್ಕೃತಿಯದು. ಅವನ ಶೃಂಗಾರ ವರ್ಣನಾ ಶಕ್ತಿ ಕಾವ್ಯದ ದೃಷ್ಟಿಯಿಂದ ರಮ್ಯವಾಗಿರಬಹುದು, ಆದರೆ ಅದನ್ನು ಕೃಷ್ಣನಿಗೆ ಅನ್ವಯಿಸಿ ಐತಿಹಾಸಿಕ ಪಾತ್ರವನ್ನು ಹೊಲೆಗೆಡಿಸಿ ಬಿಟ್ಟ. ಕೃಷ್ಣನನ್ನು ನೀವು ಐತಿಹಾಸಿಕ ಅಂತೀರಾ, ದೇವರು ಅನ್ನೋಲ್ವೇ? ಅವನೊಬ್ಬ ಐತಿಹಾಸಿಕ ಪುರುಷ, ಮಹಾಸಾಧನೆಯನ್ನು ಮಾಡಿ ನಮ್ಮ ಮೊಟ್ಟ ಮೊದಲ ರಾಷ್ಟ್ರೀಯ ನಾಯಕ. ಆಮೇಲೆ ಕೆಲವರು ಅವನನ್ನು ದೇವರು ಮಾಡಿದರು. ಮಂತ್ರ ತಂತ್ರ ಪವಾಡ ಶಕ್ತಿಯನ್ನು ಆರೋಪಿಸಿ ಐತಿಹಾಸಿಕತೆಯನ್ನು ನಾಶ ಮಾಡಿದರು. ಆಮೇಲೆ ನವಾಬ ಸುಲ್ತಾನ ಬಾದಶಾಹರ ಸಂಸ್ಕೃತಿಯಲ್ಲಿ ಅವನನ್ನು ಆ ಸುಲ್ತಾನರಷ್ಟೇ ಲಂಪಟನನ್ನಾಗಿ ಮಾಡಿ 16,000 ಹೆಂಗಸರ ಜನಾನಾದ ಒಡೆಯನನ್ನಾಗಿ ಮಾಡಿಸಿಬಿಟ್ಟರು. ನಮ್ಮ ಅಧೋಗ್ ಸ್ಥಿತಿ ಉನ್ನತ ಸ್ಥಿತಿಗಳಿಗೆ ಅನುಗುಣವಾಗಿ ನಾವು ನಮ್ಮ ಇತಿಹಾಸವನ್ನು ಚಿತ್ರಿಸಿಕೊಳ್ಳುತ್ತೇವೆ, ನಮ್ಮ ದೇವರನ್ನು ಕಲ್ಪಿಸಿಕೊಳ್ಳುತ್ತೇವೆ ಅಲ್ಲವೇ ಎಂದು ಸುಮ್ಮನಾದರು. ಎದುರಿನ ಹೆಣದ ನೆಣವು ಎಣ್ಣೆಯ ಬತ್ತಿಯಂತೆ ಉರಿದು ಮುಗಿಯುತ್ತಿತ್ತು. 5 ನಿಮಿಷ ಅದನ್ನೇ ನೋಡುತ್ತಿದ್ದ ಹೊನ್ನತ್ತಿ ಕೇಳಿದ, ಈ ಅವಧಿಯಲ್ಲಿ ಬೆಳೆದ ನೃತ್ಯ ಗಾಯನ ನಾಟಕ ಸಾಹಿತ್ಯ ವಸ್ತುವೆಲ್ಲ ಹೀನ ಗುಣದವು ಎನ್ನುತ್ತೀರಾ? ಅವು ಮತ್ತಿನ್ನಾವ ಉನ್ನತ ಭಾವನೆ ವಿಚಾರ ಪೌರುಷಗಳನ್ನು ಉಕ್ಕಿಸುತ್ತವೆ, ಹೇಳಿ ನೋಡೋಣ. ಹೊನ್ನತ್ತಿ ಯೋಚಿಸತೊಡಗಿದ. ಅವರ ಪ್ರಶ್ನೆಯನ್ನು ಅಲ್ಲಗಳೆಯುವ ಯಾವ ಸಂಗತಿಯೂ ಹೊಳೆಯಲಿಲ್ಲ. ಅವನು ಮತ್ತೆ ಎದುರಿಗೆ ಉರಿಯುತ್ತಿದ್ದ ಚಿತೆಯನ್ನು ನೋಡತೊಡಗಿದ. ಅವರು ತಮ್ಮ ಕೈಗಡಿಯಾರ ನೋಡಿಕೊಂಡರು. ಅನಂತರ, ನಾನೀಗ ಹೊರಡ್ತೀನಿ. ನಿಮ್ಮ ಕೈಯಲ್ಲಿ ಮಾತನಾಡಿ ಸಂತೋಷವಾಗಿದೆ. ಯಾವಾಗ ಬೇಕಾದರೂ ಬನ್ನಿ. ನಮ್ಮ ಕಾರ್ಯಾಲಯದ ವಿಳಾಸ ಇಲ್ಲಿದೆ ಎಂದು ತಮ್ಮ ಜುಬ್ಬದ ಜೇಬಿನಿಂದ ಒಂದು ವಿಳಾಸದ ಕಾರ್ಡು ತೆಗೆದುಕೊಟ್ಟು ಎದ್ದು ನಿಂತರು. ಅವನಿಗೆ ಇನ್ನಷ್ಟು ಹೊತ್ತು ಅಲ್ಲೇ ಕುಳಿತಿರುವ ಮನಸ್ಸಿತ್ತು. ನೀವು ಕೂಡಿ ಎಂದು ಹೇಳಿ ಅವರು ಸರಸರನೆ ನಡೆದು ಹೋದರು. 1 ಗಂಟೆಯ ಹೊತ್ತಿಗೆ ಹಸಿವು ಕಾಣಿಸಿತು. ಆದರೂ ಅಲ್ಲೇ ಇದ್ದ ತನ್ನ ಆಲೋಚನೆ ಸ್ಪಷ್ಟ ರೂಪ ತಾಳಲು ಇದೇ ಪ್ರಶಸ್ತ ಸ್ಥಳ. ಇಲ್ಲಿಂದ ಎದ್ದು ಹೋದ ಮೇಲೆ ಆಲೋಚನೆಯ ಮನುಚು ಉಳಿಯುವುದಿಲ್ಲವೆಂದು ಅವನಿಗೆ ಅನ್ನಿಸಿತು. ಎದ್ದು ಹೊರಗೆ ನಡೆದು ಹತ್ತಿರದ ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ 4 ಬಿಸ್ಕತ್ತು 2 ಬಾಳೆಹಣ್ಣು ತಿಂದು ಮತ್ತೆ ಬಂದು ನಲ್ಲಿಯಲ್ಲಿ ನೀರು ಕುಡಿದು ಮೊದಲ ಕುಳಿತಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತ. ಆಚಾರ್ಯರು ಮಂತ್ರಾಗ್ನಿ ಮಾಡಿಸಿದ ಚಿತೆಯ ಹೆಣದ ಆಕೃತಿಯು ಸ್ವಲ್ಪವೂ ಕಾಣದಷ್ಟು ಉರಿದು ಕರಕಲಾಗಿತ್ತು. ಇನ್ನೊಂದು ಹೊಸ ಹೆಣ ಬಂದಿತ್ತು. ಎಡಗಡೆಯ ಕೊನೆಯ ಮೂಲೆಯಲ್ಲಿ ಒಂದು ಜಗಲಿಯ ಮೇಲೆ ಅದಕ್ಕೆ ಬೆಂಕಿ ಹಚ್ಚುವ ಸಿದ್ಧತೆ ಮಾಡುತ್ತಿದ್ದರು. ಸೂರ್ಯ ಪಶ್ಚಿಮದ ಕಡೆಗೆ ವಾಲಿದ್ದುದರಿಂದ ಪೂರ್ವಕ್ಕೆ ಹರಡಿದ್ದ ಯಮುನೆಯ ಪಾತ್ರವು ವಿಶಾಲವಾಗಿ ಕಾಣುತ್ತಿತ್ತು. ನೋಡುತ್ತಾ ಕುಳಿತವನಿಗೆ ತೂಕಡಿಕೆ ಬಂತು. ಕುಳಿತಿದ್ದಂತೆಯೇ ನಿದ್ರೆ ಹತ್ತಿತು. ಆಳವಾದ ನಿದ್ರೆ. ಎಚ್ಚರವಾಗುವ ಹೊತ್ತಿಗೆ 4:15 ಗಂಟೆ. ಒಂದು ದೊಡ್ಡ ಗುಂಪು ಶ್ರೀರಾಮ್ ಸತ್ಯ ಹೇ, ರಾಮ್ ನಾಮ್ ನಿತ್ಯ ಹೇ ಅನ್ನುತ್ತಾ ಗಟ್ಟಿಯಾಗಿ ಘೋಷಿಸುತ್ತಿತ್ತು. ಹತ್ತಿರವೇ ಇದ್ದ ಇನ್ನೊಂದು ಕಲ್ಲು ಬೆಂಚಿನ ಮೇಲೆ ಗೋಸಾಯಿ ಒಂದು ಹಾರ್ಮೋನಿಯಂನ ಮೇಲೆ ಭೈರವಿ ರಾಗದಲ್ಲಿ 4 ದಿನದ ಈ ರಂಗಭೂಮಿಯನ್ನು ಪ್ರತಿ ಕ್ಷಣವೂ 1000 ನಟರು ಪ್ರವೇಶಿಸುತ್ತಾರೆ, 1000 ನಿಷ್ಕ್ರಮಿಸುತ್ತಾರೆ ಎಂದು ಹಾಡಿಕೊಳ್ಳುತ್ತಿದ್ದ. ಅವನು ಹೀಗೆ ಭಜನ ಹಾಡಲು ಮಾತ್ರ ಸಾಕಾಗುವಷ್ಟು ಸಂಗೀತ ಕಲಿತಿದ್ದಾನೆ ಎಂಬ ಅವನ ಧ್ವನಿ ಹಾರ್ಮೋನಿಯಂನ ಮೇಲೆ ಆಡುತ್ತಿದ್ದ ಬೆರಳುಗಳ ಒರಟು ಚಲನೆಯಿಂದ ತಿಳಿಯುತ್ತಿದ್ದರು. ಪದವು ಹೊನ್ನತ್ತಿಗೆ ಪರಿಣಾಮಕಾರಿಯಾಗಿ ಮನಸ್ಸಿಗೆ ಹೋಗಿತು. ತಾನು ಹೋಗಿ ಹಾರ್ಮೋನಿಯಂನ ಇಸ್ಕೊಂಡು ಅದೇ ಹಾಡನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಬಾರಿಸಿ ತೋರಿಸುವ ಮನಸ್ಸಾಯಿತು. ಎದ್ದು ಹೋಗಿ ಅವನ ಹತ್ತಿರ ಕೂತು, ಪೆಟ್ಟಿಗೆನ ಇಲ್ಲಿ ಕೊಡಿ, ನಾನು ಬಾರಿಸುತ್ತೀನಿ ಎಂದು ಕೈ ನೀಡಿದ. ಅವನು ಇವನತ್ತ ತಿರುಗಿಸಿದ. ಆಮೇಲೆ ತನಗೆ ಬೇಕಾದ ಮಟ್ಟದ ಶ್ರುತಿ ಇಟ್ಟುಕೊಂಡು ಅದೇ ಹಾಡಿನ ಚರಣವನ್ನು ಅದೇ ಭೈರವಿಯಲ್ಲಿ ವಾದಿ ಸಂವಾದಿಗಳ ನಾಡಿ ತೋರಿಸುತ್ತಾ ಜೀವವು ತೆಗೆದುಕೊಳ್ಳುವ ಸಂಚಾರ ಆಲಾಪಗಳನ್ನು ಕೋಡಿ ಹರಿಸುತ್ತಾ ಬಾರಿಸಿಕೊಂಡು ಹಾಡತೊಡಗಿದ. ನಡುವೆ ಸರಿಗಮಗಳ ಅಲಂಕಾರ, ತಾನುಗಳು, ತಾರದ ಕೊನೆಯವರೆಗೆ ಹತ್ತಿ ನಿಲ್ಲುವ ಸ್ವರದ ಏರಿಕೆ. ಇವನ ಚಳಕಕ್ಕೆ ಗೋಸಾಯಿ ಮೆಚ್ಚುಗೆ ಸೂಚಿಸುತ್ತಾ ಬಹುತ್ ಹಚ್ಚ ಎಂದು 2 ಕೈಗಳನ್ನು ಎತ್ತಿ ಎತ್ತಿ ಹೇಳಿದ. ಹೊನ್ನತ್ತಿಗೂ ಲಹರಿ ಬಂತು. ಸುಮಾರು 20 ನಿಮಿಷ ಅದನ್ನೇ ವಿಸ್ತರಿಸಿ ಹಾಡಿದ. ಅಷ್ಟರಲ್ಲಿ ಹೆಣ ಸುಡಲು ಬಂದಿದ್ದವರಲ್ಲಿ 30-40 ಜನ ಆಕರ್ಷಿತರಾಗಿ ಬಂದು ಇವನ ಸುತ್ತ ನಿಂತರು. ಹಾಡಿ ಮುಗಿಸಿದಾಗ ಇವನಿಗೆ ಇದ್ದಕ್ಕಿದ್ದಂತೆ ಗೋಸಾಯಿ ನಿಜವಾದ ಹಾಡಿನ ಅರ್ಥವನ್ನು ಹಾಡುತ್ತಿದ್ದ. ನಾನು ರಾಗದ ಚಳಕವನ್ನು ಪ್ರದರ್ಶಿಸಿದೆ ಎನಿಸಿ ನಾಚಿಕೆಯಾಯಿತು. ಪೆಟ್ಟಿಗೆಯನ್ನು ಮತ್ತೆ ಅವನ ಕಡೆಗೆ ತಿರುಗಿಸಿಕೊಟ್ಟು ಎದ್ದು ಹೊರಟು ಬಿಟ್ಟ. ಅಲ್ಲಿದ್ದರೆ ಏನಾದರೂ ಮಾತು ಬೆಳೆಯುತ್ತದೆ ಎಂಬ ಅರಿವಾಗಿ ಸರಸರನೆ ಹೆಜ್ಜೆ ಹಾಕಿ ಸ್ಮಶಾನದ ಮುಖ್ಯ ದ್ವಾರದಿಂದ ಹೊರಗೆ ಬಂದು ದರಿಯಾಗಂಜಿನ ಕಡೆಗೆ ನಡೆದ. ತುಸು ಹೊತ್ತಿನಲ್ಲಿ ಒಂದು ಬಸ್ ಸಿಕ್ಕಿತು. ಹತ್ತಿ ಮನೆಯ ಕಡೆಗೆ ಹೋಗುವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿದಂತಾಯಿತು. 6 ಗಂಟೆಯ ಹೊತ್ತಿಗೆ ಮನೆಗೆ ಹೋದಾಗ ತಂದೆ ತಿರುಗಾಡಲು ಹೋಗಿದ್ದರು. ಕಾಂತಿ 3 ಸಲ ಫೋನ್ ಮಾಡಿದ್ದಳು ಎಂದು ತಾಯಿ ಹೇಳಿದರು. ಇವನು ಯಾವ ಮಾತು ಹೇಳಲಿಲ್ಲ. ಬಚ್ಚಲ ಮನೆಗೆ ಹೋಗಿ ಕೈಕಾಲು ಮುಖ ತೊಳೆದು ಹೊರಗೆ ಬಂದು ಏನಾದರೂ ಸ್ವಲ್ಪ ತಿನ್ನೋಕೆ ಕೊಡು ಎಂದ. ಅವಲಕ್ಕಿಗೆ ಮೊಸರು ಹಾಕಿದ ಮೇಲೆ ಒಂದು ಸೇಬು ಹೆಚ್ಚಿಸಿ ತಂದುಕೊಟ್ಟ ತಾಯಿ ಅವನು ತಿನ್ನುವಾಗ, ಗಂಡ ದಿಲ್ಲಿಗೆ ಬಂದಿದ್ದು, ನೀನು ಭೆಟ್ಟಿಯಾಗಿದ್ದು ಗೊತ್ತಾಗಿ ಆತನ ಬಗ್ಗೆ ಕೇಳಲಿಕ್ಕೆ ಅಂತ ತವಕ ಪಡ್ತಿರ್ಬೋದು. ಹೆಂಗಾದ್ರೂ ಸರಿ, ಗಂಡ ಹೆಂಡಿರನ್ನ ಜೊತೆಗೂಡ್ಸೋಕೆ ಪ್ರಯತ್ನ ಮಾಡು. ಅವ ಅಲ್ಲಿ, ಈಕಿ ಇಲ್ಲಿ, ಏನ್ ಚಂದ ಎಂದರು. ಇವನು ಏನೂ ಹೇಳಲಿಲ್ಲ. ತಾಯಿ ತಂದುಕೊಟ್ಟ ಚಹಾ ಕುಡಿದ ಮೇಲೆ ಲಾಂಜಿಗೆ ಹೋಗಿ ಅವಳ ಫ್ಯಾಕ್ಟ್ರಿಗೆ ಫೋನ್ ತಿರುಗಿಸಿದ. ಧ್ವನಿಯಿಂದ ಅವಳೇ ಎಂಬುದು ಗೊತ್ತಾದ ಮೇಲೆ
ಈಗ 7:30 ಹೊತ್ತಿಗೆ ಅಲ್ಲಿಗೆ ಬರ್ತೀನಿ, ಅರ್ಧ ಗಂಟೆ ಹೊರಗೆ ಹೋಗಿ ಮಾತಾಡೋಣ ಎಂದ. ಈ ಹೊತ್ತಿನಲ್ಲಿ ಅವಳ ಜೊತೆ ಶೀತಲ್ ಇರುವುದು ಸ್ಪಷ್ಟವಿತ್ತು. ಅವಳು ಕನ್ನಡದಲ್ಲಿ ಕೇಳಿದಳು, ಮಧ್ಯಾಹ್ನ ನೀನು ಎಲ್ಲಿ ಹೋಗಿದ್ದೆ ಹೇಳು, ಅದನ್ನೆಲ್ಲ ಮಾತಾಡೋಕ್ಕೆ ನಾನು ಬರ್ತಿದ್ದೀನಿ. ನೀನು ಹೇಳೋ ತನಕ ನಾನು ಫೋನ್ ಕೆಳಗಿಡೋಲ್ಲ, ಈಗಲೇ ಹೇಳಬೇಕು. ಅಷ್ಟರಲ್ಲಿ ತಾಯಿ ಲೌಂಜಿಗೆ ಬಂದಿದ್ದರು. ಸ್ಮಶಾನದಲ್ಲಿ ಕೂತಿದ್ದೆ ಅನ್ನುವ ಮಾತು ಅವರೆದುರಿಗೆ ಆಡಲು ಮನಸ್ಸು ಬರಲಿಲ್ಲ. ಗುರುಗಳ ಮನೆಗೆ ಎಂದ. ಸುಳ್ಳು, ನೀನು ಅಲ್ಲಿಗೆ ಹೋಗಿ ನಾನು ಅಲ್ಲಿಗೆ ಹೋಗಿ ತಿಳ್ಕೊಂಡು ಬಂದೆ. ಸಿತಾರ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ಯಾ ಅಂತ ನಿನ್ನ ತಾಯಿಂದ ಕೇಳಿ ತಿಳ್ಕೊಂಡೆ. ಅವಳು ಖಂಡಿಸಿದಳು. ಮಾತಾಡೋಣ ಬಾಯ್ ಎಂದು ಸಂಪರ್ಕವನ್ನು ಕತ್ತರಿಸಿದ. ಅವನು ಅವಳ ಎಡಗಡೆಗೆ ಕುಳಿತು ಬಾಗಿಲು ಹಾಕಿಕೊಂಡ ಮೇಲೆ ಕಾರನ್ನು ಇಂಡಿಯಾ ಗೇಟಿನ ಕಡೆಗೆ ನಡೆಸುತ್ತಾ ಅವಳು, ನಾಳೆ ಸಾಯಂಕಾಲ ಮನೆಗೆ ಪೇಂಟಿಂಗ್ ಮುಗಿಸಿ ಬೀಗದ ಕೈ ಕೊಡ್ತೀನಿ ಅಂತ ಕಾಂಟ್ರಾಕ್ಟರ್ ಫೋನ್ ಮಾಡಿದ್ದ. ಏರ್ ಕಂಡೀಷನಿಂಗ್ ಕೆಲಸ ಆಗಲೇ ಮುಗಿದಿದೆ, ಫರ್ನಿಚರ್ ಸಿದ್ಧವಾಗಿದೆ. ಪೇಂಟಿಂಗ್ ಮುಗಿದ ತಕ್ಷಣ ತಂದು ಹಾಕಿ ಫಿಕ್ಸ್ ಮಾಡ್ತೀನಿ, ನಮ್ಮದು 2 ಗಂಟೆ ಕೆಲಸ ಅಂತ ಫರ್ನಿಷಿಂಗ್ನವನು ಹೇಳಿದ್ದಾನೆ. ನಾಡಿದ್ದಿನಿಂದ ನಮ್ಮನೇಲಿ ನಾವು ಸಂಧಿಸೋದು. ಶೀತಳಿಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಇವತ್ತು ಎಲ್ಲಿ ಹೋಗಿದ್ದೆ ಹೇಳು ಎನ್ನುತ್ತಾ ಅವಳು ತನ್ನ ಎಡಗೈಯನ್ನು ಅವನ ತೊಡೆಯ ಮೇಲೆ ಇಟ್ಟಳು. ಬೆಳಗ್ಗೆಯಿಂದ ಸಂಜೆಯವರೆಗೆ ನಿಗಮ್ಬೋಧ್ ಘಾಟ್ನಲ್ಲಿ ಕೂತಿದ್ದೆ. ಯಾರಾದರೂ ಸ್ನೇಹಿತರ ಪೈಕಿ ಸತ್ರೇನು? ಬಾಕಿ ವಿಷಯದಲ್ಲಿ ಎಷ್ಟೇ ಧೈರ್ಯವಿದ್ದರೂ ನನಗೆ ಸ್ಮಶಾನ, ಹೆಣ ಸುಡೋದು ಅಂದರೆ ಭಯ ಎಂದು ಕಾರು ನಡೆಸುತ್ತಲೇ ಮೈಯನ್ನು ನಡುಗಿಸಿದಳು. ಅವಳ ಭಯವು ನಿಜವೆಂದು ಅವನಿಗೂ ಅನ್ನಿಸಿತು. ಅವಳ ಕಡೆಗೆ ತಿರುಗಿ ನೋಡಿದ. ಅವಳ ಮೇಲೆ ಹರಿದು ಹಿಂದೆ ಹೋದ ರಸ್ತೆಯ ಟ್ಯೂಬ್ ಬೆಳಕಿನಲ್ಲಿ ಅವಳ ಮೈ ಮುಖಗಳು ಕೋಮಲವಾಗಿ ಕಂಡವು. ಅವಳ ಆಕೃತಿಯು ಅಸ್ಪಷ್ಟವಾಗಿ ಮತ್ತೊಮ್ಮೆ ಬೆಳಕು ಬಿದ್ದಾಗಲೂ ಅದೇ ಕರುಣ ಕೋಮಲತೆ ಕಾಣಿಸಿತು. ಈಗಲೇ ಮಾತನಾಡಬೇಕೆಂದಿದ್ದವನು ಕಾರು ನಿಲ್ಲಿಸುವ ತನಕ ಬೇಡವೆಂದು ಸುಮ್ಮನಾದ. ಅವಳ ದೃಷ್ಟಿ ರಸ್ತೆಯ ಮೇಲಿರುತ್ತೆ. ಮಾತನಾಡುವಾಗ ತಿರುಗಿ ನನ್ನ ಕಡೆ ನೋಡಲು ಸಾಧ್ಯವಿಲ್ಲ. ನಾನು ಮಾತ್ರ ಅವಳನ್ನು ನೋಡುತ್ತಿರಬಹುದು. ಅದು ಸರಿಯಲ್ಲ ಎಂದು ನಿರ್ಧರಿಸಿದ. ಮಾತಾಡೋಣ ಅಂದೆ. ಏನು ಹೇಳ್ತಾನೇ ಇಲ್ಲ. ಅವಳೇ ಹೇಳಿದಳು, ಕಾರು ನಿಲ್ಲಿಸಿದ ಮೇಲೆ ಹೇಳ್ತೀನಿ, ನಡೆಸುವಾಗ ಅಡ್ಡ ಜ್ಞಾನ ಆಗಬಾರದು ಎಂದ. ಇಂಡಿಯಾ ಗೇಟ್ನ ಬಯಲಿನಲ್ಲಿ ರಸ್ತೆಯಲ್ಲಿ 20 ಅಡಿ ಒಳಕ್ಕೆ ಕಾರನ್ನು ನಡೆಸಿ ನಿಲ್ಲಿಸಿದ ಮೇಲೆ ಅವಳು ತನ್ನ ಎಡಗೈಯಿಂದ ಅವನ ಕುತ್ತಿಗೆಯನ್ನು ಬಳಸಲು ಬಂದಳು. ಮುಂಬದಿಯಲ್ಲಿ ಬಿಟ್ಟು ಉಳಿದ ಕಿಟಕಿಗಳಿಗೆ ನೀಲು ಬಣ್ಣದ ಗಾಜು ಹಾಕಿತ್ತು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ, ಏಕಾಂತವಿತ್ತು. ಅವಳ ತೋಳಿಗೆ ಸ್ಪಂದಿಸದೆ ಅವನು ನೇರವಾಗಿ ಮಾತಿಗೆ ಬಂದ. ರವೀಂದ್ರರು ದಿಲ್ಲಿಗೆ ಬಂದಿದ್ದರು. ಟ್ರಿಬ್ಯೂನ್ ಗೆಸ್ಟ್ ಹೌಸ್ನಿಂದ ಫೋನ್ ಮಾಡಿದ್ದರು. ರಾತ್ರಿ ಅವರ ಜೊತೆಗೆ ಊಟ ಮಾಡಿದೆ. ಅವರನ್ನು ಕಂಡ ಮೇಲೆ ಅವರ ವಿಷಯದಲ್ಲಿ ಅಣ್ಣ ಅನ್ನುವುದಕ್ಕಿಂತ ಬೇರೆ ಭಾವನೆ ನನ್ನಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥವಾಯಿತು. ಇವತ್ತೆಲ್ಲ ಸ್ಮಶಾನದಲ್ಲಿ ಕೂತಿದ್ದೆ ಅನ್ನಲ್ಲ, ಅದನ್ನೇ ಯೋಚಿಸುತ್ತಿದ್ದೆ. ನಿನ್ನಲ್ಲಿ ಶರೀರ ಸಂಬಂಧ, ಅದನ್ನು ಅವಲಂಬಿಸಿದ ಭಾವನೆಗಳು ಸಂಪೂರ್ಣ ನಾಶವಾಗುವ ತನಕ ನಮ್ಮಿಬ್ಬರಲ್ಲಿ ಶುದ್ಧ ಸ್ನೇಹ, ಅಂತಃಕರಣ ಸಂಪರ್ಕ ಇರೋಕೆ ಸಾಧ್ಯವೇ ಇಲ್ಲ. ಇಷ್ಟು ದಿನ ಮಾಡಿದ್ದ ಪಾಪ ಸಾಕು. ಅದನ್ನು ತೊಳೆದುಕೊಳ್ಳುವ ರೀತಿ ನನಗೆ ತೋಚುತ್ತಿಲ್ಲ. ಇನ್ನು ಮುಂದುವರಿಸೋದನ್ನಾದರೂ ನಿಲ್ಲಿಸಬೇಕು. ನನ್ನ ಮಟ್ಟಿಗೆ ಅದು ನಿಂತಂತೆಯೇ. ಈ ಅನಿರೀಕ್ಷಿತ ಸ್ಪಷ್ಟ ಮಾತಿನಿಂದ ಅವಳಿಗೆ ಗರ ಹೊಡೆದಂತಾಯಿತು. ಈ ದಿಶೆಯ ವಿಚಾರವನ್ನು ಅವನು ವ್ಯಕ್ತಪಡಿಸುವುದು ಇದೇ ಮೊದಲ ಬಾರಿ ಅಲ್ಲ. ಆದರೆ ಇಷ್ಟು ಸ್ಪಷ್ಟವಾಗಿ ಕಡ್ಡಿ ಮುರಿದ ಹಾಗೆ ಹೇಳುತ್ತಿರುವುದು ಇದೇ ಮೊದಲು. ಅಲ್ಲದೆ ನಿನ್ನೆ ರವೀಂದ್ರ ಬಂದಿದ್ದನಂತೆ. ಅವನನ್ನು ನೋಡಿದ ಮೇಲೆ ಇವನಿಗೆ ಈ ಭಾವನೆ ಮರುಕಳಿಸಿದೆ. 5 ನಿಮಿಷ ಒಳಗೆ ಹೊರಗೆ ಎಲ್ಲೆಲ್ಲೋ ಜ್ಞಾನ ತಪ್ಪಿ ಬಂದಂಥ ನಿಶ್ಶಬ್ದ ಆವರಿಸಿಕೊಂಡಿತು. ಕೈಯಲ್ಲಿದ್ದ ಸ್ಟೇರಿಂಗ್ ಚಕ್ರದ ಮೇಲೆ ಹಣೆ ಇಟ್ಟು ಹೊರಗಬೇಕೆನಿಸಿತು. ಆದರೆ ಎದುರಿಗೆ ಹಾಗೆ ಮಾಡಿದರೆ ತಾನು ಸೋತೆನೆಂದು, ತಪ್ಪಿತಸ್ಥಳೆಂದು, ತಪ್ಪಿನಲ್ಲಿ ಭಾಗಿ ಎಂದು, ಈಗ ನಡೆದಿರುವುದು ತಪ್ಪೆಂದು ಒಪ್ಪಿಕೊಂಡಂತಾಗುತ್ತದೆ ಎಂಬ ವಿವರಣೆಯ ಸರಣಿ ತಲೆಯೊಳಗೆ ಹಾದು ಹೋಯಿತು. ಹೇಗೂ ಇವನು ಇಂಥ ಮಾತನಾಡಿರುವುದು ಇದು ಮೊದಲ ಸಲವಲ್ಲ. ಹಿಂದೆ ಕೂಡ ದಾರಿಗೆ ತಂದಿದ್ದೀನಿ ಎಂಬ ಆತ್ಮವಿಶ್ವಾಸ ಭರಿಸಿ ನಿಲ್ಲಿಸಿಕೊಂಡು ಅವನ ಕಡೆಗೆ ಮುಖ ತಿರುಗಿಸಿದಳು. ಆಗಾಗ್ಗೆ ನನ್ನನ್ನು ಅವಮಾನ ಮಾಡಿ ಕ್ರೌರ್ಯ ತೋರಿಸದೇ ಇದ್ದರೆ ನಿನ್ನ ಗಂಡಸುತನಕ್ಕೆ ಕಡಿಮೆ ಅನ್ನಿಸುತ್ತೆಯೇ? ಅವಳ ತಿರುಗು ಏಟಿಗೆ 1 ನಿಮಿಷ ಅವನ ಬುದ್ಧಿಮಂಕಾಯಿತು. ಅನಂತರ ನಿಧಾನವಾಗಿ ಹೇಳಿದ, ನಿನ್ನನ್ನು ಅವಮಾನ ಮಾಡಿದರೆ ನನಗೂ ಅವಮಾನವಾಗುತ್ತೆ ಅಂತ ನನಗೆ ಗೊತ್ತಿದೆ. ಈ ನೈತಿಕ ದ್ವಂದ್ವ ನನಗೆ ಬಂದಿರೋದು ಇದೇ ಮೊದಲಲ್ಲ. ಆದರೆ ಈ ಸಲ ನಾನು ನಿರ್ಣಯಕ್ಕೆ ಬಂದಿದ್ದೀನಿ. ನಾವಿಬ್ಬರೂ ಕೂಡಿ ಇದನ್ನು ಬಗೆಹರಿಸಬೇಕು ಅಂತ ನಾನು ಹೇಳಿದ್ದು. ನಾವಿಬ್ಬರೂ ಸೇರಿ ಬಗೆಹರಿಸಲೇಬೇಕು ಅನ್ನುವ ವಿವೇಕ ನಿನಗಿದ್ದರೆ ನೀನು ಆಧುನಿಕ ಭಾರತದ ಪ್ರಜೆಯಾಗಬೇಕು. ನಾನು ಯಾರಿಗೂ ಸೇರಿದವಳಲ್ಲ. ನಾನೊಬ್ಬ ಸ್ವತಂತ್ರ ವ್ಯಕ್ತಿ ಅನ್ನೋದನ್ನು ಒಳಮನಸ್ಸಿನಿಂದಲೂ ಒಪ್ಪಿಕೋಬೇಕು. ಹಿಂದೆಯೂ ಇದೇ ಮಾತು ಹೇಳಿದ್ದೆ, ಜ್ಞಾಪಕವಿದೆಯೇ? ಜ್ಞಾಪಕವಿದೆ. ಅವನು ಒಪ್ಪಿಕೊಂಡ. ತನ್ನ ಭಾವನೆ, ವಿವೇಚನೆ, ಮೌಲ್ಯ ಪ್ರಜ್ಞೆಗಳೆಲ್ಲ ಕಲಸಿ ಹೋದಂತಾಗಿ ಒಂದು ಕ್ಷಣ ತಾನೇ ಪೆದ್ದ ಎನ್ನಿಸತೊಡಗಿತು. ಇಲ್ಲಿ ನೋಡು ಎಂದು ಅವನತ್ತ ತಿರುಗಿ ತನ್ನೆರಡು ಕೈಗಳಿಂದ ಅವನ ಮುಖವನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾ ಹೇಳಿದಳು, ನಿನ್ನ ಮನಸ್ಸಿಗೆ ಗೋಜಲಾಗುತ್ತಿರುವ ಅಂಶ ನನಗೆ ಅರ್ಥವಾಗುತ್ತಿದೆ. ನಾನು ರವೀಂದ್ರನಿಂದ ಡೈವೋರ್ಸ್ ತೆಗೆದುಕೊಂಡಿಲ್ಲ ಅಂತ ನಿನಗೊಳಗೆ ಚುಚ್ಚುತ್ತಿರಬಹುದು. ನಾಳೆಯೇ ಡೈವೋರ್ಸ್ಗೆ ಅರ್ಜಿ ಹಾಕಿ ಇನ್ನು 6 ತಿಂಗಳಲ್ಲಿ ತಗೊಂಡ್ಬಿಡ್ತೀನಿ. ಆಗ ನಾನು ಸ್ವತಂತ್ರ ವ್ಯಕ್ತಿ ಅಂತ ಒಪ್ಕೋತೀಯಾ? ಅವರ ಹೆಂಡತಿಯಾಗಿದ್ದು ಸ್ವತಂತ್ರ ವ್ಯಕ್ತಿಯಾಗಿರೋಕ್ಕೆ ಯಾವ ಕಷ್ಟವೂ ಇಲ್ಲ. ನೀನು ಸ್ವತಂತ್ರ ವ್ಯಕ್ತಿ ಅನ್ನೋದು ಈಗಲೂ ಒಪ್ತೀನಿ. ಆದರೆ ನಿನ್ನ ಜೊತೆಗೆ ದೈಹಿಕ ಸಂಬಂಧ, ಆಕರ್ಷಣೆ, ಭಾವಗಳನ್ನು ಇಟ್ಕೊಳ್ಳೋಕ್ಕೆ ಮನಸ್ಸು ಒಪ್ಪುತ್ತಿಲ್ಲ. ನೀನು ಡೈವರ್ಸ್ ತಗೊಂಡ್ರೂ ಅಷ್ಟೇ. ಡೈವರ್ಸ್ ತಗೊಂಡ್ರೂ ನಾನು ರವೀಂದ್ರನ ಹೆಂಡತಿ, ಮಾಜಿ ಹೆಂಡತಿ ಅಂತ ನಿನ್ನ ಮನಸ್ಸು ನಿರ್ದೇಶಿಸುತ್ತೆ ಅಲ್ವೇ? ಅವನು ಯೋಚಿಸಿದ. ಕೊನೆಗೆ ಹೇಳಿದ, ಹೌದು, ರವೀಂದ್ರರ ಹೆಂಡತಿ ಅನ್ನುವ ಗ್ರಹಿಕೆ ಬಿಟ್ಟು ನಿನ್ನನ್ನು ನಿರ್ದೇಶಿಸೋಕೆ ನನಗೆ ಸಾಧ್ಯವೇ ಆಗ್ತಿಲ್ಲ.
ನಾನು ನೀನು ಮೊದಲಿನ ದಿನ ಕೂಡಿದಾಗ ಅವರು ಕಟ್ಟಿದ ಮಾಂಗಲ್ಯ ನಿನ್ನ ಎದೆಯ ಮೇಲಿತ್ತು. ಅದು ನನ್ನ ಎದೆಗೂ ಒತ್ತಿ ನೋವು ಮಾಡಿತ್ತು, ಗುರುತು ಮಾಡಿತ್ತು. ದೈಹಿಕವಾಗಿ ಅವೆರಡೂ ಈಗ ಇಲ್ಲ. ಆದರೆ ಅದರ ನೆನಪು ಪಾಪವಾಗಿ ನನ್ನ ಪ್ರಜ್ಞೆಯನ್ನು ಒಂದೇ ಸವನೆ ಸುಡ್ತಾ ಇದೆ. ನೀನು ಈಗ ಅದನ್ನು ತೆಗೆದು ಹಾಕಿದೀಯಾ. ಹೆಸರನ್ನ ಮಿಸ್ ಅಂತ ಪ್ರಚಾರ ಮಾಡ್ಕೋತಿದೀಯೇ. ನಾಳೆ ಅನೂಪನೆದುರಿಗೂ ನೀನು ಮಿಸ್ ಅಂತ ಕರೆಸ್ಕೋಬಹುದು. ಆದರೆ ನನ್ನ ಮಟ್ಟಿಗೆ ಒಬ್ಬ ವಿವಾಹಿತ ಹೆಂಗಸನ್ನ, ಅದರಲ್ಲೂ ಅಣ್ಣನ ಹೆಂಡತಿನ ಕೂಡಿದ ಪಾಪ ಸುಡುತ್ತಲೇ ಇರುತ್ತೆ. ಅವನ ಮಾತಿನ ಬಿಸಿ ಅವಳ ಭಾವವನ್ನು ತಟ್ಟಿತು. ಆದರೆ ಪರಿಸ್ಥಿತಿಯ ಗಾಂಭೀರ್ಯವನ್ನು ನಗೆಯಿಂದ ಹಗುರ ಮಾಡಬೇಕೆಂದು ನಿರ್ಧರಿಸಿ ಹಿಡಿದಿದ್ದ ಅವನ ಮುಖವನ್ನು ಹತ್ತಿರ ಎಳೆದುಕೊಳ್ಳುತ್ತಾ ಮುಕ್ತವಾಗಿ ನಗುತ್ತಾ, ಹೇಮಂತ್, ನಿನ್ನ ನಾಟಕ ಮಾಡ್ತಾ ಇದೆಯಾ ಅನ್ನೋದರ ಗುರುತನ್ನು ಮುಚ್ಚಿಟ್ಟುಕೊಳ್ಳುವಷ್ಟು ಬುದ್ಧಿಯೂ ನಿನಗಿಲ್ಲ. ಇಷ್ಟು ಮಾತಾಡ್ತಿರೋನು ನನ್ನನ್ನು ನೀನು ಅಂತ ಏಕವಚನದಲ್ಲೇ ಕರೀತಿದ್ದೀಯಾ ಅಂತ ತನ್ನ ತುಟಿಗಳನ್ನು ಅವನ ತುಟಿಗಳ ಮೇಲೆ ಒತ್ತಿದಳು. ಅದು ತನ್ನ ಗಮನಕ್ಕೆ ಬರಲಿಲ್ಲವೆಂಬಂತೆ ನಿಸ್ಪಂದಕವಾಗಿದ್ದ. ಅದು ಅರ್ಥವಾದರೂ ಅವಳ ಸ್ಪರ್ಶವನ್ನು ಹಿಂದೆಗೆದುಕೊಳ್ಳದೆ ಒಂದು ನಿಮಿಷ ಹಾಗೆಯೇ ಇದ್ದಳು. ಆದರೂ ಅವನ ತುಟಿಗಳಲ್ಲಿ ಮನಸ್ಸು ಹರಿಯಲಿಲ್ಲವೆಂಬುದು ಅರ್ಥವಾದಾಗ ಅವಮಾನವೆನ್ನಿಸಿ ತನ್ನ ಮುಖವನ್ನು ಹಿಂದೆ ತೆಗೆದುಕೊಂಡಳು. ಹಿಂದಕ್ಕೆ ಜರುಗಿ ಕೈಗಳನ್ನು ಸ್ಟೇರಿಂಗ್ ಮೇಲೆ ಇಟ್ಟುಕೊಂಡಳು. ಆಗ ಅವನು ಏಕವಚನದಲ್ಲಿ ಮಾತುತೊಡಗಿದ. ಏಕವಚನ ಪ್ರೀತಿಯ ಗುರುತು ಕೂಡ. ಅಕ್ಕ, ಸ್ನೇಹ, ತಾಯಿ, ಅಜ್ಜಿಯನ್ನು ಏಕವಚನದಲ್ಲೇ ಕರೆಯೋದು. ಅತ್ತಿಗೆಗೆ ಏಕೆ ದೂರವಚನ ಬಳಸಲೇಬೇಕು? ನಿನ್ನ ಸ್ನೇಹ, ವಾತ್ಸಲ್ಯ ಬೇಡ ಅಂತ ನಾನು ಹೇಳ್ತಿಲ್ಲ. ತಾನು ಸಂಪೂರ್ಣವಾಗಿ ಮೋಸ ಹೋಗಿರುವಂತೆ ಅವಳಿಗೆ ಈಗ ಅನ್ನಿಸಿತು. ಇವನು ತನ್ನ ಭಾವನೆಗಳನ್ನೆಲ್ಲ ಬಳಸಿಕೊಂಡ. ನಡುವೆ 2 ಸಾರಿ ಅಪಸ್ವರ ಎತ್ತಿದ. ಆದರೆ ಇಷ್ಟು ಖಚಿತವಾಗಿ ಹೇಳಿರಲಿಲ್ಲ. ನನ್ನಿಂದಾಗ ಬೇಕಾಗಿದ್ದ ಅನುಕೂಲಗಳನ್ನೆಲ್ಲ ಗಿಟ್ಟಿಸಿಕೊಂಡ ಮೇಲೆ ಈಗ ಅಕ್ಕ, ಅತ್ತಿಗೆ, ತಾಯಿಯನ್ನು ವಕ್ರರಾಗ ತೆಗೆದಿದ್ದಾನೆ. ಹಾಗೆಂದು ಎಲ್ಲವನ್ನೂ ಒದರಿಕೊಳ್ಳುವ ಮನಸ್ಸಾಯಿತು. ಆದರೆ ತಾಳ್ಮೆ ತಂದುಕೊಂಡಳು. ಮಾತು ಉಳಿಯುತ್ತದೆ. ಮಾತನಾಡದೇ ಅವನಿಗೆ ಅರ್ಥ ಮಾಡಿಸಿಕೊಳ್ಳಬೇಕು ಎಂದು ನಿಶ್ಚಯಿಸಿಕೊಂಡಳು. ಆದರೆ ತನಗೆ ಆಗಿರುವ ನೋವು, ನಿರಾಶೆಗಳನ್ನು ಮುಚ್ಚಿಟ್ಟುಕೊಳ್ಳುವುದು ಸಾಧ್ಯವಾಗುತ್ತಿಲ್ಲ. ಗಂಟಲಿನ ಒಳಗೆ ಒತ್ತಿಕೊಂಡು ಬಂದಂತಾಗುತ್ತಿದೆ. ಕಣ್ಣು ಮೊಬ್ಬಾಗುತ್ತಿದೆ. ಅವನೆದುರಿಗೆ ತೋರಿಸಿಕೊಂಡು ಅವನ ಕರುಣೆಯನ್ನು ಬೇಡುವುದು ಸಲ್ಲ ಎಂದು ನಿರ್ಧರಿಸಿದವಳು. ಹೊನ್ನತ್ತಿ, ಈ ಮಾತನ್ನು ಶುರುವಿನಲ್ಲೇ 2 ವರ್ಷದ ಹಿಂದೆ ಯಾಕೆ ಖಚಿತವಾಗಿ ಹೇಳಲಿಲ್ಲ? ನನ್ನಿಂದಲೇ ಇಷ್ಟೆಲ್ಲ. ತಪ್ಪು ಅರ್ಥ ಮಾಡ್ಕೋಬೇಡ. ನಾನು ಬೇರೆ ಯಾವ ವಿಷಯನೂ ಮಾತಾಡ್ತಾ ಇಲ್ಲ. ಉಳಿದದ್ದೆಲ್ಲ ತೀರ ಕ್ಷುಲ್ಲಕವಾದದ್ದು. ಆದರೆ ನನ್ನ ಭಾವನೆಗಳು ಇಷ್ಟು ಆಳವಾಗಿ ಬೇರು ಬಿಟ್ಟು ಬಳ್ಳಿಗಳು ಸುತ್ತಿಕೊಳ್ಳುವ ತನಕ ಸುಮ್ಮನಿದ್ದು ಈಗ ಹೀಗೆನ್ನುವುದು ಅಂದರೆ ನೀವಿಷ್ಟು ದಿನ ಯಾಕೆ ಖಚಿತವಾಗಿ ಹೇಳಲಿಲ್ಲ ಅಂತ ನನಗೆ ಅರ್ಥವಾಗಲಿಲ್ಲ. ಈಗ ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಿದಾದರೂ ಯಾಕೆ ಅನ್ನೋದನ್ನು ಹೇಳಿಬಿಡಿ. ಈ ಕಾಲ ಸಂದರ್ಭ ಯಾವುದನ್ನು ನಾನು ನಿಶ್ಚಯ ಮಾಡಲಿಲ್ಲ. ಬನ್ರಾಸ್ನಲ್ಲಿ ಹರಿಶ್ಚಂದ್ರ ಘಾಟ್ನಲ್ಲಿ ಹೆಡಸುಳೋದನ್ನು ನೋಡ್ತಾ ಕೂತಿದ್ದಾಗ ಎಂಥ ಸ್ಥಿತಿಗೆ ಬಂದರೂ ಹೆಂಡತಿಯ ಸ್ಮಶಾನ ಶುಲ್ಕ ಸಂದಾಯವಾಗದೆ ಮಗನ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡದ ಹರಿಶ್ಚಂದ್ರನ ಸನ್ನಿವೇಶ ನೆನಪಿಗೆ ಬಂತು. ಬೇರೆ ಯಾರಿಗೂ ಕಾಣಿಸದ ಅವಳ ಮಾಂಗಲ್ಯ ಅವನ ಕಣ್ಣಿಗೆ ಬಿತ್ತು. ಅವಳ ಮಾಂಗಲ್ಯ ಬೇರೆ ಯಾರಿಗೂ ಕಾಣಿಸುತ್ತಿದ್ದು ಅನ್ನುವ ಅಂಶ ನನ್ನ ಮನಸ್ಸನ್ನು ಹೊಕ್ಕಿಬಿಡ್ತು. ನಾನು ನೀನು ಮೊದಲ ದಿವಸ ಕೂಡಿದಾಗ ನಿನ್ನ ತಾಳಿ ನನ್ನ ಎದೆಗೆ ಒತ್ತಿ ಗುರುತು ಬಿದ್ದ ನೆನಪಾಯಿತು. ಏನು ಅಸ್ಪಷ್ಟ ಅರ್ಥಗಳು. ನಿನ್ನನ್ನು ಚಂದ್ರಮತಿಗೆ, ರವೀಂದ್ರರನ್ನ ಹರಿಶ್ಚಂದ್ರನಿಗೆ ಒಳಮನಸ್ಸು ಹೋಲಿಸಿರಬಹುದು. ನಿನ್ನೆ ರಾತ್ರಿ ರವೀಂದ್ರರನ್ನ ನೋಡಿದ ಮೇಲೆ ಮತ್ತೆ ಈ ಹೋಲಿಕೆಗಳು ಕಾಡಿರಬಹುದು. ಇವತ್ತೆಲ್ಲ ನಿಗಮಬೋಧ ಘಾಟಿನಲ್ಲಿ ಕೂತಿದ್ದೆ. ನನ್ನೊಳಗೆ ಎಷ್ಟು ನೋವು ತಳಮಳ ಆಗ್ತಾ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಸತ್ಯವಾಗಿ ಹೇಳ್ತೀನಿ, ನಾನು ಪ್ಲ್ಯಾನ್ ಮಾಡಿ ಸಮಯ ಸಂದರ್ಭ ನಿರ್ಧರಿಸಿ ಏನೂ ಮಾಡಿಲ್ಲ. ಅವನು ಅನುನಯಿಸಿದ. ಆಲ್ ರೈಟ್. ಭಿಕ್ಷುಕರು ಆಯ್ಕೆದಾರರಲ್ಲ ಅನ್ನುವ ಇಂಗ್ಲಿಷ್ ಗಾದೆ ಇದೆ. ಬೇಡಿಕೊಳ್ಳೋದ್ರಿಂದ ಪ್ರೀತಿ ಹುಟ್ಟೋಲ್ಲ. ಅಂಥ ಪ್ರೀತಿ ನನಗೆ ಬೇಡವೂ ಬೇಡ. ನಿಮ್ಮ ಮನಸ್ಸು ಬದಲಾಯಿಸಿದರೆ ನನ್ನ ಬಾಗಿಲು ನಿಮಗೆ ತೆಗೆದಿರುತ್ತೆ ಅಂತ ನೆನಪಿಟ್ಕೊಳ್ಳಿ. ಆದರೆ ಬದಲಾಯಿಸಿದೆ ಅಂತ ಮತ್ತೆ ಮತ್ತೆ ನನ್ನ ಹಳೆ ಅಡುಗೂಲಜ್ಜಿ ಕಾಲದ ಮನಸ್ಸು ಹೀಗೆ ಕೊರೆಯುತ್ತೆ, ಹರಿಶ್ಚಂದ್ರನ ಕಾಲದ ಮನಸ್ಸು ಹೆಣಸುಡುವ ಹಾಗೆ ಸುಡುತ್ತೆ ಅಂತ ಹೇಳಿ ನನ್ನ ಮೇಲೆ ಮಾನಸಿಕ ಕ್ರೌರ್ಯ ಎಸಗಿದರೆ ನಾನು ಸುಮ್ಮನೆ ಇರೋಲ್ಲ. ನಿಮಗೋಸ್ಕರ ಅಂತ ಬೇಗ ಮನೆ ಕಟ್ಟಿಸಿ ಅದರ ನಿರ್ವಹಣೆಯನ್ನು ಹೊತ್ಕೊಂಡೆ. ಆಲ್ ರೈಟ್, ನನ್ನದು ದೃಢ ಮನಸ್ಸು, ಆದ್ದರಿಂದ ಸಹಿಸ್ತೀನಿ ಎಂದವಳೆ ಕಾರನ್ನು ಸ್ಟಾರ್ಟ್ ಮಾಡಿದಳು. ಹೀಗೆ ತಕ್ಷಣ ಹೊರಟು ಬಿಡಲು ಅವನ ಮನಸ್ಸು ಸಿದ್ಧವಾಗಿರಲಿಲ್ಲ. ಹಾಗೆಂದು ಹೊರಡಬೇಡ ಇನ್ನೂ ಮಾತನಾಡುವುದಿದೆ ಎನ್ನಲು ಸಾಧ್ಯವಾಗಲಿಲ್ಲ. ಇನ್ನೇನಿದೆ ಮಾತಾಡೋದು ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು ಎಂಬ ಗೊಂದಲ ತಲೆಯನ್ನು ತುಂಬಿಕೊಂಡಿತ್ತು. ಅಷ್ಟರಲ್ಲಿ ಅವಳು ಕಾರನ್ನು ತಿರುಗಿಸಿ ರಸ್ತೆಯ ಮೇಲಕ್ಕೆ ತಂದಿದ್ದಳು. ಪ್ರಾಯಶಃ ಅವಳ ಭೇಟಿ ಇದೇ ಕೊನೆಯದು ಎಂಬ ನೋವಿನ ಭಾವನೆ ಅವನ ಮನಸ್ಸನ್ನು ತುಂಬಿಕೊಂಡು ಅವಳು ತನ್ನ ಕಣ್ಣುಗಳನ್ನು ರಸ್ತೆಯ ಮೇಲೆ ಮಾತ್ರ ನೆಟ್ಟು ಅಕ್ಬರ್ ರೋಡ್ನಲ್ಲಿ ಹೋಗ್ತಿದ್ದಾಳೆ. ಹಿಂದಿನಂತೆ ನನ್ನನ್ನು ವಸಂತ ವಿಹಾರ ಬಸ್ ಸ್ಟಾಪಿನ ಹತ್ತಿರ ಇಳಿಸಿ ಮುಂದೆ ಹೋಗ್ತಾಳೆ ಎಂದು ಅರ್ಥ ಮಾಡಿಕೊಂಡ. ಸೂಕ್ಷ್ಮದಲ್ಲಾದರೂ ಕಣ್ಣು ಗುಡ್ಡೆಯನ್ನು ತನ್ನ ಕಡೆಗೆ ಹೊರಳಿಸಿ ತನ್ನನ್ನು ನೋಡಿ ಹಿಂದೆಗೆದುಕೊಳ್ಳುತ್ತಿದ್ದಾಳೆಯೋ ಎಂದು ಮುಂದಿನ 2 ವೃತ್ತ ಕಳೆಯವರೆಗೆ ಗಮನಿಸುತ್ತಿದ್ದ. ಅವಳು ತನ್ನತ್ತ ನೋಡಲಿಲ್ಲ. ಅವನಿಗೆ ಮತ್ತಷ್ಟು ನೋವಾಯಿತು. ಅವಳ ಎಡಭುಜದ ಮೇಲೆ ಕೈ ಇಡುವ ಮನಸ್ಸಾಯಿತು. ಆದರೆ ಮರುಕ್ಷಣವೇ ಇದು ಅತ್ತಿಗೆಯೊಡನೆ ವರ್ತಿಸುವ ರೀತಿಯಲ್ಲ ಎಂಬ ವಿವೇಚನೆ ಹುಟ್ಟಿ ಸುಮ್ಮನಾದ. ವಸಂತ ವಿಹಾರದ ಬಸ್ ಸ್ಟಾಪ್ನಲ್ಲಿ ಅವಳು ಕಾರು ನಿಲ್ಲಿಸಿದಾಗ ಅವನು ಮತ್ತೆ ಸಿಗ್ತೀನಿ ಎಂದು ಹೇಳಿ ಕೆಳಗಿಳಿದ. ಅವಳು ಉತ್ತರವನ್ನು ಹೇಳಲಿಲ್ಲ. ಅವನ ಕಡೆಗೆ ತಿರುಗಿಯೂ ನೋಡಲಿಲ್ಲ.
ಅವನು ಹೊರಗಿಳಿದು ಬಾಗಿಲು ಮುಚ್ಚಿದ್ದೆ ತಡ ಚಾಲು ಇದ್ದ ಇಂಜಿನಿಗೆ ಕ್ಲಚ್ ಕೊಟ್ಟು ಮುಂದೆ ಹೋಗಿಬಿಟ್ಟಳು. 10 ಸೆಕೆಂಡ್ನಲ್ಲಿ ಅವಳ ಕಾರು ರಸ್ತೆಯ ಇತರ ವಾಹನಗಳ ನಡುವೆ ಲಯವಾಯಿತು. ಊಟ ಮಾಡಿ ಮಲಗಿದಾಗ ಹಗುರವೆನ್ನಿಸಿತು. ಅವಳು ಈ ರೀತಿಯಲ್ಲದೆ ಬೇರೆ ಯಾವ ರೀತಿ ಪ್ರತಿಕ್ರಿಯಿಸಬಹುದಿತ್ತು ಎಂದು ಅವಳ ಪರವಾಗಿ ಸಮರ್ಥನೆಯೂ ಮನಸ್ಸಿನಲ್ಲಿ ಮೂಡಿತು. ತುಸು ಹೊತ್ತಿಗೆ ನಿದ್ರೆ ಹತ್ತಿ ಗಾಢವಾಯಿತು. ನಡುವೆ 2 ಸಲ ಹೊರಳಿದ ನೆನಪು. ಎಚ್ಚರವಾದಾಗ ಕಿಟಕಿ ಪರದೆಯನ್ನು ಭೇದಿಸಿ ಕೋಣೆಯೊಳಕ್ಕೆ ಬೆಳಕು ಬಂದಿತ್ತು. ಎದ್ದು ಮುಖ ತೊಳೆದು ತಾಯಿ ಕೊಟ್ಟ ಚಹಾ ಕುಡಿದ ನಂತರ ತಾನು ಈ ದಿನ ಮಾಡುವುದೇನು ಎಂಬ ಪ್ರಶ್ನೆ ಹುಟ್ಟಿತು. ಈ ದಿನದಿಂದ ಶೀತಲ್ಮನೆಗೆ ಹೋಗುವುದು ನಿಂತಿದೆ. ಸಿತಾರನ್ನು ಮನೆಯಲ್ಲಿ ಅಭ್ಯಾಸ ಮಾಡಿಕೊಳ್ಳುವುದು ಎಂಬ ಕಾರ್ಯನಿಶ್ಚಯದ ಜೊತೆಗೆ ಕಾಂತಿಯ ಸ್ನೇಹ ಸಂಪೂರ್ಣವಾಗಿ ಕಡಿದಿದೆ ಎಂಬ ನೆನಪು ಬಂದು ಮನಸ್ಸು ಕಸಿವಿಸಿಕೊಂಡಿತು. ತನ್ನನ್ನು ದಿಲ್ಲಿಗೆ ಕರೆತಂದದ್ದಲ್ಲದೆ ತನ್ನ ಸಂಗೀತದ ಈ ಮಟ್ಟದ ಪ್ರಗತಿಗೆ ಕಾರಣಳು ಎಂಬ ನೆನಪು ಬಂದು ಒಳಗೆ ನೋವು ಕಾಣಿಸಿಕೊಂಡಿತು. ಆದರೆ ಬೇರೆ ಯಾವ ರೀತಿಯ ಸ್ನೇಹವಾದರೂ ಬೇಡವೆಂಬ ಅವಳ ಹಠದಿಂದ ಕಡಿದಿದೆ. ಅದಕ್ಕೆ ತಾನು ಹೊಣೆಯಲ್ಲ ಎಂಬ ಸಮಾಧಾನ ಕಾಣಿಸಿಕೊಂಡರೂ ಮನಸ್ಸಿನ ಕಲಮಲ ಶಾಂತವಾಗಲಿಲ್ಲ. ಈ ವಿಷಯದಲ್ಲಿ ತನ್ನ ಭಾವ ಸ್ವಾತಂತ್ರ್ಯವನ್ನು ಗೌರವಿಸುವ ಔದಾರ್ಯ ಅವಳಿಗೆ ಇಲ್ಲ ಎಂಬ ಸ್ವಸ್ವಾಮರ್ಥನೆ ಕಾಣಿಸಿತು. ನನ್ನಿಂದ ಇಷ್ಟೆಲ್ಲ ಮಾಡಿಸಿಕೊಂಡ ನಂತರ ಈಗ ಯಾಕೆ ಈ ನಿರ್ಧಾರ ಮಾಡಿದೆ ಎಂದು ನಿನ್ನೆ ಅವಳು ಕೇಳಿದ ಮಾತ್ರ ನೆನಪಾಯಿತು. ಅದರ ಅರ್ಥವು ಪ್ರಜ್ಞೆಯನ್ನು ಆವರಿಸುವಷ್ಟರಲ್ಲಿ ಕುಸಿದು ಬೀಳುವಂತಾಯಿತು. ಹೌದು, ಅವಳಿಂದ ಇಷ್ಟೆಲ್ಲ ಮಾಡಿಸಿಕೊಂಡಿರೋದು ನಿಜ ಎಂಬ ಸಮ್ಮತಿಯೊಂದಿಗೆ ಮನಸ್ಸು ನೆನಪಿನಲ್ಲಿ ಲೆಕ್ಕದಲ್ಲಿ ತೊಡಗಿತು. ಮುಖ ಕ್ಷೌರ ಸ್ನಾನ ಮಾಡಿ ತಿಂಡಿ ಚಹಾ ಮುಗಿಸುವ ಹೊತ್ತಿಗೆ ತಿಂಗಳಿಗೆ 1,500ದಂತೆ 22 ತಿಂಗಳು ಒಟ್ಟು 33,000 ಎಂಬ ಲೆಕ್ಕ ಕಾಣಿಸಿತು. ವಿಜಯ ಮಿಶ್ರನಿಗೆ ಕೊಟ್ಟ 5,000 ನಗದು, ಬನರಾಸಿಗೆ ಹೋಗುವಾಗ 3, ಒಟ್ಟು 41. ಒಟ್ಟು ಸಂಖ್ಯೆಯ ಹಿಂದೆಯೇ ಹರಿಶಂಕರನಿಗೆ ಮಾಡಿದ ಸನ್ಮಾನದ 30,000ಗಳನ್ನು ಸೇರಿಸುವ ಮನಸ್ಸಾಯಿತು. ನನಗೆ ತಾನೇ ಅದು ಖರ್ಚು ಮಾಡಿದ್ದು. ಒಟ್ಟಿನಲ್ಲಿ ಲೆಕ್ಕಕ್ಕೆ ಸಿಗುವುದು 71,000 ಎಂಬ ಗಣಿತ ಬಂದಾಗ ತಕ್ಷಣ ಬ್ಯಾಂಕಿನಲ್ಲಿರುವ ತನ್ನ ಠೇವಣಿಯನ್ನು ಹಿಂದೆಗೆದುಕೊಂಡು ಅದರಲ್ಲಿ 71,000ವನ್ನು ಅವಳಿಗೆ ಕೊಟ್ಟು ಬಿಡಬೇಕು ಎಂಬ ತೀರ್ಮಾನ ಗಟ್ಟಿಯಾಗತೊಡಗಿತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.